ಮೊದಲನೇದಾಗಿ ನಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಗುರುಗಳಿಗೂ, ಸ್ವರ್ಣಮಾಳಮ್ಮನವರಿಗೂ, ಎಲ್ಲ ನನ್ನ ಧ್ಯಾನ ಬಂಧುಗಳು ಹಾಗೂ ಎಲ್ಲ ನನ್ನ ಅಮೃತ ಆತ್ಮಗಳು ಹೃತ್ಪೂರ್ವಕವಾದ ಆತ್ಮ ವಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಮಾಯೆ. ಮಾಯೆ ಹುಟ್ಟುವುದು ಹೇಗೆ ಅಂತಲ್ವಾ? ಸೊ ಈ ಮಾಯೆ ಬಗ್ಗೆ ನಾವು ಅರ್ಥ ಮಾಡ್ಕೊಂಡ್ಬಿಟ್ಟು ಅಂದ್ರೆ ನಾವು ಜೀವಿಸ್ತಾ ಇರುವ ಈ ಆಧ್ಯಾತ್ಮಿಕ ಏನು ಅಂತ ಗೊತ್ತಾಗ್ಬಿಡತ್ತೆ. ಯಾಕೆ ನಮ್ಗೆ ಆಧ್ಯಾತ್ಮಿಕದಲ್ಲಿ ನಾವು ಯಾಕೆ ಬೆಳೀತಾ ಇಲ್ಲ, ಯಾಕೆ ಆ ಒಂದು ಪರಮಾತ್ಮನ್ಗೆ ಹತ್ರ ಆಗ್ತಾ ಇಲ್ಲ ಎಂಬುದು ಇವತ್ತು ಸ್ವಲ್ಪ ಜ್ಞಾನ ಗರ್ಭಿತವಾಗಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ಜೀವಾತ್ಮ ಅಂದ್ರೆ ಯಾರು ಅಂತ ತಿಳ್ಕೊಳ್ಳೋಣ. ಹೇಗೆ ಈ ಜೀವಾತ್ಮ ಅಂದ್ರೆ ಹೇಗೆ ಬಂದ, ಸೊ ಹೇಗೆ ಜೀವಾತ್ಮ ಅನಿಸ್ಕೊಂಡ, ಈ ಜೀವಾತ್ಮದ ಒಂದು ತತ್ವ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಅಂದ್ರೆ ಇವಾಗ ಜೀವಾತ್ಮ ಅಂದ್ರೆ ಏನು, ಪರಮಾತ್ಮ ಅಂದ್ರೆ ಏನು, ಇವೆರಡರ ವ್ಯತ್ಯಾಸವನ್ನು ತಿಳ್ಕೊಳ್ಳೋಣ. ಸೊ ನಾವು ಹೇಗೆ ಅಜ್ಞಾನದಲ್ಲಿ ಬೇರ್ಪಟ್ಟಿದೀವಿ ಅಂದ್ರೆ ಪರಮಾತ್ಮ ಬೇರೆ ನಾನು ಬೇರೆ ಅಂತ. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಜೀವಾತ್ಮ ಅಂದ್ರೆ ಆ ಶುದ್ಧ ಪರಬ್ರಹ್ಮನಿಂದ ಜೀವನಾಗಿ ಇಲ್ಲಿ ಬಂದಿರುವುದೇ ಜೀವಾತ್ಮ ಅಂತ. ಈಗ ಪರಮಾತ್ಮನಿಂದಾನೇ ನಾನು ಬಂದಿದ್ದೀನಿ, ಪರಮಾತ್ಮನೇ ನಾನು ಅಂದಾಗ ಮತ್ತೆ ಇಲ್ಲಿ ಯಾಕೆ ನಾನು ಇಲ್ಲಿ ಮಾನವನಾಗಿದ್ದೀನಿ, ಯಾಕೆ ನನ್ಗೆ ಕಷ್ಟ, ದುಃಖ, ನೋವು, ಬಾಧೆ, ಯಾಕೆ ನನ್ಗೆ ಇವೆಲ್ಲ ಬಾಧಿಸ್ತಾ ಇದೆ ಅಂದ್ರೆ ಇಲ್ಲಿ ನಾನು ನನ್ನ ಮೂಲದಲ್ಲಿ ಇದ್ದಾಗ ನಾನು ಆ ಶುದ್ಧ ಪರಮಾತ್ಮನಾಗೆ ಇದ್ದೆ. ಈ ಭೂಲೋಕಕ್ಕೆ ಬರ್ತಾ ಬರ್ತಾ ಏನಾಯ್ತು ಅಂದ್ರೆ ಈ ಪ್ರಕೃತಿ ಎಂಬ ಮಾಯೆ ಒಳಗೆ ನಾನು ಆವರಿಸ್ಕೊಂಡೆ. ಯಾವಾಗ ಈ ಮಾಯೆ ಎಂಬ ಈ ಪ್ರಕೃತಿ ಗುಣಗಳಿಗೆ ನಾನು ಬೆರೆತಾದಾಗ ಅಂದ್ರೆ ಇಲ್ಲಿ ಮಾಯೆಗೆ ನಾನು ಒಳಪಟ್ಟಾಗ ಏನಾಗತ್ತಂದ್ರೆ ನನ್ನ ಸ್ವರೂಪವನ್ನು ಮರಿತೀನಿ, ತಾನು ಯಾರು ಎಂಬುದನ್ನು ನಾನು ಮರಿತೀನಿ. ಸೊ ಅದು ಮರಿತಿದ್ದಕ್ಕೆ ಏನಾಗತ್ತೆ, ಇಲ್ಲಿ ಬಂದು ನಾನು ಭಗವಂತನ ಬೇಡ್ತಾ ಇದ್ದೀನಿ ಅಜ್ಞಾನದಲ್ಲಿ. ಯಾಕಂದ್ರೆ ನಾನು ಸೀಮಿತನಾಗ್ಬಿಟ್ಟಿದ್ದೀನಲ್ಲ. ಸೀಮಿತನಾದಾಗ ಇಲ್ಲಿ ಏನಾಗ್ಬಿಡತ್ತೆ ಅಂದ್ರೆ ಆಸೆ ಹುಟ್ಟತ್ತೆ, ಬೇಡಿಕೆ ಕೋರಿಕೆಗಳು ಬಂದ್ಬಿಡತ್ತೆ. ಹೇಗೆ ಇವನ್ ಜೀವಾತ್ಮನಾಗ ಅನಿಸ್ಕೊಳ್ತಾನಂದ್ರೆ ಭೂಮಿಗೆ ಬರ್ತಾ ಬರ್ತಾ ಈ ಅಂತಃಕರಣ ಅಂತ ಏನ್ ಹೇಳ್ತೀವಲ್ಲ ನಾವು, ಈ ಅಂತಃಕರಣವಾದ ಚಿತ್ತ, ಬುದ್ಧಿ, ಮನಸ್ಸು, ಅಹಂಕಾರ ಇದಲ್ಲ. ಸೊ ಇದೇ ನಮ್ಮನ್ನ ನಡೆಸ್ತಾ ಇರೋದು. ಜೀವಾತ್ಮನಾಗಿ ಜೀವನಾಗಿ ಇಲ್ಲಿ ಮನುಷ್ಯನಾಗಿ ನಮ್ಮನ್ನ ನಡೆಸ್ತಾ ಇರೋದು ಈ ಅಂತಃಕರಣ ಅಲ್ವಾ. ಈ ಅಂತಃಕರಣದಲ್ಲಿ ಆ ಪರಮಾತ್ಮರ ಶಕ್ತಿ ಚೈತನ್ಯ ಇದರಲ್ಲಿ ಹರಿದಾಗ ಈ ಚಿತ್ತವು, ಮನಸ್ಸು, ಬುದ್ಧಿ, ಅಹಂಕಾರದಲ್ಲಿ ಬೆರೆತಾಗ ಏನಾಗತ್ತಪ್ಪ ಅಂದ್ರೆ ಇದಕ್ಕೆ ಅವನು ಸೀಮಿತ ಆಗ್ಬಿಡ್ತಾನೆ. ಈ ಅಂತಃಕರಣವೇ ನಾನು, ಈ ದೇಹವೇ ನಾನು, ಮನಸ್ಸೇ ನಾನು, ಬುದ್ಧಿಯೇ ನಾನು ಎಂಬ ಅಜ್ಞಾನಕ್ಕೆ ಹೋಗ್ಬಿಡ್ತಾನೆ. ಸೊ ನೋಡಿ, ಯಾವಾಗ ಈ ಪ್ರಕೃತಿ ಒಂದು ಮಾಯೆ. ಏನು ಈ ಪ್ರಕೃತಿ ಅಂದರೆ ದೇಹ, ಮನಸ್ಸು, ಬುದ್ಧಿ ಇದೆಲ್ಲ, ಇದು ಪ್ರಕೃತಿ, ಇದು ಒಂದು ಮಾಯೆ. ಅದಕ್ಕೆ ಈ ಮಾಯೆ ಒಳಗಡೆ ಯಾರೇ ಬಂದ್ರು ಕೂಡ, ಶ್ರೀರಾಮನೇ ಬಂದ್ರು ಕೂಡ ತಾನು ಪರಮಾತ್ಮನಾಗಿದ್ದ ನಾರಾಯಣ ಎಂಬ ಆ ತನ್ನ ಸ್ವರೂಪವನ್ನು ಮರಿತಾನೆ. ಯಾಕಂದ್ರೆ ಇಲ್ಲಿ ಬಂದಾಗ ತಾನು ಯಾರು ಎಂಬುದು ಮರಿತಾರೆ. ಅಂದ್ರೆ ಅದೇ ಅವನದೇ ಶಕ್ತಿ, ಆ ಪರಮಾತ್ಮನದೇ ಶಕ್ತಿ ತನ್ನನ್ನು ಮುಚ್ಚಿಟ್ಟಿರತ್ತೆ. ತಾನು ಯಾರು ಎಂಬುದನ್ನು ಅರಿಯದ ಹಾಗೆ, ತಿಳಿಯದ ಹಾಗೆ ತನ್ನನ್ನೇ ಮುಚ್ಚಿಟ್ಟಿರುತ್ತೆ. ಸೊ ಹಾಗಿರುವಾಗ ನಾವು ಕೂಡ ಹಾಗೇನೆ, ನಾವು ಇಲ್ಲಿ ಬರ್ತಾ ಬರ್ತಾ ನಾನು ಅಲ್ಲಿ ಪರಮಾತ್ಮನಾಗೇ ಇದ್ದೆ, ಆದ್ರೆ
ಅಲ್ಲಿ ಅನಂತವಾದ ಶಕ್ತಿ ಚೈತನ್ಯವಾಗಿ ಇದ್ದೆ ನಾನು. ಬಟ್ ಇಲ್ಲಿ ಬಂದು ಸೀಮಿತ ಆಗ್ಬಿಟ್ಟಿದೀನಿ. ಸೊ ಇಲ್ಲಿ ಜೀವಾತ್ಮ ಅಂದ್ರೆ ಏನಪ್ಪಾ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಪಂಚೇಂದ್ರಿಯಗಳು ಅಂದ್ರೆ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಪಂಚಭೂತಗಳು, ಪಂಚ ಮಹಾವಾಯುಗಳು, ಆಮೇಲೆ ಅಂತಃಕರಣವಾದ ಚಿತ್ತ, ಬುದ್ಧಿ, ಮನಸ್ಸು, ಅಹಂಕಾರ. ಈ 24 ತತ್ವಗಳು ಕೂಡಿರುವುದೇ ನಾನು ಇಲ್ಲಿ ಜೀವಾತ್ಮ ಅನ್ಸ್ಕೊಂಡಿರೋದು. ನಮ್ಗೆ ಪಂಚೇಂದ್ರಿಯಗಳಾದ ಕರ್ಮೇಂದ್ರಿಯಗಳಿದೆಯಾ? ನಾವೇನೆಲ್ಲ ಕರ್ಮ ಮಾಡ್ತೀವಿ, ಯಾವ್ದ್ರಿಂದೆಲ್ಲ ಕರ್ಮ ಮಾಡ್ತೀವಿ? ಅದು ಕರ್ಮೇಂದ್ರಿಯಗಳು. ಜ್ಞಾನೇಂದ್ರಿಯಗಳು ಯಾವುದು? ನಾವು ಈ ಕಣ್ಣು, ಮೂಗು, ನಾಲ್ಗೆ, ಕಿವಿ, ಸ್ಪರ್ಶ, ಇವು 5 ಜ್ಞಾನೇಂದ್ರಿಯಗಳು. ಅದನ್ನೇ ರಸ, ಗಂಧ, ಸ್ಪರ್ಶ, ನಾಮ, ರೂಪ ಅಂತಾರೆ. ಇವು ಜ್ಞಾನೇಂದ್ರಿಯಗಳು. ಕರ್ಮೇಂದ್ರಿಯಗಳು 5. ಏನ್ ಕರ್ಮೇಂದ್ರಿಯಗಳು ಅಂದ್ರೆ ಕೈಗಳು, ಕಾಲ್ಗಳು, ನಮ್ಮ ಬಾಯಿ, ಗುದದ್ವಾರ, ಆಮೇಲೆ ನಮ್ಮ ಆ ಇದು ದೇಹ. ಸೊ ಇದು ಕರ್ಮೇಂದ್ರಿಯಗಳು. 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 5 ಪಂಚಭೂತಗಳು. ಪ್ರತಿಯೊಬ್ಬರಿಗೂ ಅದು ಪಂಚಭೂತಗಳು ಅಂದ್ರೆ ಎಷ್ಟಾಯ್ತು? 15. ಇನ್ನ ಒಂದು 5 ಯಾವ್ದು ಸೇರ್ಸ್ಕೋಬೇಕು? ಪಂಚ ಪ್ರಾಣವಾಯು. ಏನದು ಪಂಚಪ್ರಾಣ? ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ. ಎಷ್ಟಾಯ್ತು? 20. ಇನ್ನ 4 ಯಾವುವು? ಅಂತಃಕರಣ. ನನ್ನಲ್ಲಿ ಚಿತ್ತ, ಮನಸ್ಸು, ಬುದ್ಧಿ, ಅಹಂಕಾರ. ಈ 24 ಒಂದುಗೂಡಿರುವುದೇ ಇಲ್ಲಿ ಜೀವಾತ್ಮ ಅಂತ ಅನ್ಸ್ಕೊಂಡಿರೋದು. ಸೊ ಇಲ್ಲಿ ಜೀವಾತ್ಮನಾಗಿ ಇಲ್ಲಿ ಬಂದಿರೋದು ಯಾರೋ? ಆ ಪರಮಾತ್ಮನೇ ಜೀವಾತ್ಮನಾಗಿ ಬಂದು ಸೀಮಿತನಾಗಿ ಒಂದು ಚೌಕಟ್ಟಲ್ಲಿ ಇರೋದು, ತನ್ನ ಸ್ವರೂಪವನ್ನು, ತನ್ನ ಮೂಲವನ್ನು ಮರೆತು. ಯಾಕಂದ್ರೆ ಅದೇ ಮಾಯೆ. ಸೊ ಹಾಗಿರುವಾಗ ಇಲ್ಲಿ ಪ್ರತಿಯೊಬ್ಬರೂ ಕೂಡ ಬಂದಿರುವ ಉದ್ದೇಶ ಏನಕ್ಕಪ್ಪ ಅಂದ್ರೆ ಬರೀ ಸಂಪಾದನೆ ಮಾಡಕ್ಕೆ, ಬರೀ ಸಂಸಾರ ಮಾಡಕ್ಕೆ, ಮತ್ತೆ ಹುಟ್ಟಿ ಹುಟ್ಟಿ ಸಾಯೋದಕ್ಕೆ, ಇಲ್ಲಿ ಬಂಧನ ಬೆಳೆಸ್ಕೊಳ್ಳೋದಕ್ಕೆ, ಸಂಘ ಮಾಡೋದಕ್ಕೆಲ್ಲ ಬಂದಿರೋದು. ಪ್ರತಿಯೊಬ್ಬರೂ ಕೂಡ ಇಲ್ಲಿ ಬಂದಿರುವುದು ತಾನು ಯಾರು ಅಂತ ತಿಳ್ಕೊಳ್ಳದೆ ಅದೇ ಪ್ರಧಾನವಾಗಿರಬೇಕು. ಅದು ಇಲ್ಲದೆ ನಾವು ಬೇರೆ ಏನೇ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ರೂ ಕೂಡ ಅದೆಲ್ಲವೂ ಕೂಡ ಅನರ್ಥ. ಯಾಕಂದ್ರೆ ಜನನ ಮರಣ ಇದೇ ಚಕ್ರ ತಿರುಗಾಡ್ತಾ ಇರುತ್ತೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ ಏಕ ಸಂಸಾರೆ ಬಹುದುಸ್ತಾರೆ ಕೃಪೆಯ ಪಾರೆ ಫಾಹಿ ಮುರಾರೆ ಅಂತ ಬೇಡ್ತಾನೆ ಇರ್ತೀವಿ. ಮುಕ್ತಿ ಕೊಡಪ್ಪ, ಮೋಕ್ಷ ಕೊಡ. ಅದೆಂದೂ ಸಿಗಲ್ಲ. ಮೋಕ್ಷ ಎಂಬುದು ಎಂದೂ ಸಿಗಲ್ಲ, ಯಾರಿಂದಾನು ಸಿಗಲ್ಲ. ಫಿಲಮ್ ಅಲ್ಲಿ ನೋಡಿದ ಹಾಗೆ ಶ್ರೀಮನ್ ನಾರಾಯಣ ಪ್ರತ್ಯಕ್ಷೆಯಾಗಿ, ಶಿವ ಪ್ರತ್ಯಕ್ಷೆಯಾಗಿ ತನ್ನ ಅಭಯ ಹಸ್ತವನ್ನು ನೀಡಿ ಏನೋ ಜ್ಯೋತಿಯಾಗಿ ಆತ್ಮನನ್ನು ಹೊರಡೆ ಕರ್ಕೊಳ್ತಾನಲ್ಲ, ಅದೆಲ್ಲ ಬಂದು ಸುಮ್ನೆ ಅಲ್ಲಿ ತೋರಿಕೆ ಹಂಗೆ ಅಷ್ಟೇನೆ. ಬಟ್ ಅದಕ್ಕೂ ಮುಕ್ತಿಗೂ ಸಂಬಂಧ ಅಲ್ಲ. ಹಂಗಲ್ಲ ಯಾರು ಕರ್ಕೊಳ್ಳಲ್ಲ ಬಂದು. ಅದೇ ಮುಕ್ತಿ ಅಂತ ನಮ್ಮನ್ನ ನಂಬಿಸಿದ್ದಾರೆ ಸಿನಿಮಾಗಳಲ್ಲಿ, ಈ ಸೀರಿಯಲ್ಗಳಲ್ಲಿ, ಈ ಡ್ರಾಮಾ ವೇದಿಕೆಯಲ್ಲಿ ಕೂಡ. ಬಟ್ ಅದು ಮುಕ್ತಿ ಅನ್ಕೋಬೇಡಿ. ಹಂಗೆಲ್ಲ ಆಗೋದು ಮುಕ್ತಿ. ಈ ಈ ಪೌರಾಣಿಕದಲ್ಲಿ ನಾವು ಹಳೆ ಫಿಲ್ಮ್ ನೋಡಿದ್ರೆ ಹಂಗ್ ತೋರಿಸಿಟ್ಬಿಟ್ಟಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಮುಕ್ತಿ ಎಂಬುದು ಯಾವುದೋ ಕಾಲಕ್ಕೆ ಯಾರಿಂದಲೂ ಆಗುವುದಲ್ಲ. ಜ್ಞಾನ, ಸತ್ಯ, ಈ ಅರಿವು, ತಾನು ಯಾರು ಎಂಬುದು ಆತ್ಮ ವಿಚಾರ ಮಾಡಿ ತಿಳ್ಕೊಳ್ತೀವಲ್ಲ, ಈ ಕ್ಷಣದಲ್ಲಿ ಜೀವನ್ ಮುಕ್ತನಾಗುವುದು. ಪ್ರತಿಯೊಬ್ಬರು ಆತ್ಮನೂ ಕೂಡ ಇಲ್ಲಿ ಬಂದಿರುವುದು ಏನಕ್ಕಪ್ಪ ಅಂದ್ರೆ ಆ ಮುಕ್ತಿ ಮೋಕ್ಷ ಹೊಂದಲಿಕ್ಕೆ ಬಂದಿರುವುದು. ಏನಕ್ಕೆ ಅಂತ ಅರ್ಥ ಮಾಡ್ಕೊಳ್ಳಿ. ಏನಕ್ಕೆ ಆತ್ಮಜ್ಞಾನ?
ಏನಕ್ಕೆ ನಾನು ಯಾರು ಅಂತ ತಿಳ್ಕೊಬೇಕು ಅಂತೆ, ನಾನಿಲ್ಲಿ ಬರ್ತೀನಂತೆ, ನಾನೇ ತನ್ನನ್ನು ಮರಿತೀನಿ ಅಂತೆ, ಮತ್ತೆ ನಾನು ಯಾರು ಅಂತ ಮತ್ತೆ ಆ ಮೂಲವನ್ನು ತಿಳ್ಕೋಬೇಕು ಅಂತೆ. ಹೇಗಿದೆ ನೋಡಿ. ಇಲ್ಲಿ ಅವನು ಒಂದು ಸಾಮಾನ್ಯ ವ್ಯಕ್ತಿಯಾಗಿ ಬರ್ತಾನಂತೆ, ಇಲ್ಲಿ ಬಂದು ಬಂಧಿತನಾಗ್ತಾನಂತೆ, ಈ ಆಸೆ ಆಕರ್ಷಿತಗೆ ಒಳಗಾಗ್ತಾನಂತೆ, ಮತ್ತೆ ದುಃಖ ಪಡ್ತಾನಂತೆ, ಎಲ್ಲವೂ ಕೂಡ ಸುಖ ಭೋಗಲಿ ಅನುಭವಿಸ್ತಾನಂತೆ. ಎಲ್ಲವನ್ನು ಅನುಭವಿಸಿ ಮತ್ತೆ ಮತ್ತೆ ಒಳ್ಳೇದು ಮಾಡಿದ್ರೆ ಕರ್ಮ, ಕೆಟ್ಟದ್ದು ಮಾಡಿದ್ರೆ ಪಾಪ ಅಂತೆ. ಸೊ ಪುಣ್ಯ ಮಾಡಿ ಮತ್ತೆ ಒಳ್ಳೆ ಜನ್ಮ ತಗೊಳ್ತಾನಂತೆ, ಪಾಪ ಮಾಡಿ ಮತ್ತೆ ಪಾಪಿಯ ಜನ್ಮ ತಗೊಳ್ತಾನಂತೆ. ಸೊ ಇದೆಲ್ಲ ನೋಡಿ, ಹೀಗೆ ಜನ್ಮ ಜನ್ಮಾಂತರದಿಂದ ನಡೆದು 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 ನಾವು ಮತ್ತೆ ಇದರಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದ್ವಿ. ಎಂದಿಗೂ ಕೂಡ ನಾವು ಜನ್ಮವನ್ನು ನಿಲ್ಲಿಸ್ಲಿಕ್ಕೆ ಯಾವತ್ತೂ ಕೂಡ ನಾವು ಬರೀ ನಾನು ಧ್ಯಾನದಿಂದ ಮುಕ್ತಿ ಆಗಲ್ಲ, ಬರೀ ನಾನು ಭಗವಂತನ ಹೆಸರು ಹೇಳ್ತಾ ಹೇಳ್ತಾ ಬರೀ ಭಗವಂತನ ಹೆಸರು ಹೇಳ್ಕೊಂಡಿರೋದ್ರಿಂದ ಮುಕ್ತಿ ಆಗಲ್ಲ, ದೇವಸ್ಥಾನಕ್ಕೆ ನಾನು ಯಾತ್ರೆ ಮಾಡೋದ್ರಿಂದ ಮುಕ್ತಿ ಆಗಲ್ಲ, ನಾನು ಕಾಶಿಗೆ ಹೋಗಿದ್ದೀನಿ, ಮಾನಸ ಸರೋವರ ಹೋಗಿದ್ದೀನಿ ಅಂತ ಅಲ್ಲಿ ಎಲ್ಲೆಲ್ಲೂ ನಾವು ತಿರ್ಗಾಡಿದ್ರು ಮುಕ್ತಿ ಮೋಕ್ಷ ಇಲ್ಲ. ಅದೆಲ್ಲ ಹೋಗ್ ಬಂದ್ರೆ ಮನಸ್ಸು ಸ್ವಲ್ಪ ಸಮಾಧಾನ ಆಗತ್ತೆ ಹೊರ್ತು ಎಲ್ಲೇ ಹೋದ್ರು ಎಲ್ಲೂ ಉಲ್ಲೇಖ ದಾಖಲೆ ಇಲ್ಲ. ನಾನು ಹಿಮಾಲಯಕ್ಕೆ ಬಂದಿದ್ದೀನಿ, ನಾನು ಅಮರನಾಥ್ಗೆ ಬಂದಿದ್ದೀನಿ, ಕೇದಾರ್ನಾಥ್ಗೆ ಬಂದಿದ್ದೀನಿ, ಬದ್ರಿನಾಥ್ಗೆ ಬಂದಿದ್ದೀನಿ, ನನ್ಗೆ ಕರ್ಮ ಕಳಿಯತ್ತೆ ಅಂತ ಎಲ್ಲೂ ಯಾರು ಹೇಳಿಲ್ಲ. ಹಾಗೆ ನಾವು ಅಜ್ಞಾನದಲ್ಲಿ ನಮ್ಮ ಒಂದು ಮನಸ್ಸು ಸಮಾಧಾನಕ್ಕೆ ನಾವು ಒಂದು ಟೂರ್ ಹೊಡಿಬೇಕು, ಒಂದು ತೀರ್ಥಯಾತ್ರೆ ನೋಡ್ಬೇಕು ಎಂಬುದಕ್ಕೆ ನಾವು ಹೋಗ್ತಾ ಇರೋದು. ಬಟ್ ಇದನ್ನೆಲ್ಲ ಅನುಭವಿಸೋದು ಯಾವ್ದು ನಮ್ಮ ಇಂದ್ರಿಯಗಳು ತಾನೆ. ಈ ಇಂದ್ರಿಯಗಳೇ ಅನುಭವಿಸ್ತಾ ಇರೋದು ಮನಸ್ಸಿನ ಮುಖಾಂತರ. ಈ ಮನಸ್ಸು ಆಸೆ ಪಟ್ಟಿದೆ ನಾವು ಮಾನಸ ಸರೋವರ್ಗೆ ಹೋಗ್ಬೇಕು ಅಂತ, ಆ ಮೌಂಟ್ ಕೈಲಾಶ್ ಅನ್ನು ನೋಡ್ಬೇಕು ಅಂತ. ಬಟ್ ಅಲ್ಲಿ ಹೋಗಿ ನೋಡೋದಕ್ಕೆ ಮಾತ್ರ ನನ್ ಕರ್ಮ ಹೋಯ್ತು, ಅಲ್ಲಿ ಶಿವ ಕಾಣಿಸ್ಕೊಂಡು ನನ್ ವರ ನೀಡ್ಬೇಡ, ಎಷ್ಟು ದೂರ ನೀನ್ ಹುಡ್ಕೊಂಡ್ ಬಂದಿದ್ಯಾ, ನೀನ್ ಯಾವ ದುಃಖ ಸೊ ನೀನು ಯಾವ ದುಃಖದಲ್ಲಿ ಇದೆಯೋ, ನಿನ್ಗೆ ಏನು ಕೋರಿಕೆ ಇದೆಯೋ, ಏನ್ ಬೇಡಿಕೆ ಇದೆಯೋ ಅದು ನೆರವೇರ್ಲಿ ಅಂತ ತಥಾಸ್ತು ಅಂತ ಯಾರು ಮಾಡಲ್ಲ. ಅಲ್ಲಿ ಮಾಡೋರು ಯಾರು ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಜನರು ಬಂದು ಕೋಟಿ ಕೋಟಿ ಜನ ಅಜ್ಞಾನದಲ್ಲಿ ಯಾತ್ರೆ ಮಾಡ್ತಾ ಇದ್ದಾರೆ, ಗೊತ್ತಿಲ್ಲ ಅವ್ರಿಗೆ, ಅವ್ರ ಪಾಪ ಭಗವಂತ ಅಲ್ಲೇ ಇದ್ದಾನೆ ಅಂತ ನಂಬಿದ್ದಾರೆ, ಅವ್ರ ನಂಬಿಕೆಗೆ ಹೋಗ್ತಾ ಇದಾರೆ ಅಷ್ಟೇನೆ ಹೊರತು ನಿಮ್ಗೆ ಯಾರಾದ್ರೂ ಎಲ್ಲಾದ್ರೂ ಇಂಥ ಕಡೆ ಹೋದ್ರೆ ಮುಕ್ತಿ ಅಂತ ಹೇಳ್ಬಿಟ್ಟಿದ್ರೆ ಅರ್ಥ ಮಾಡ್ಕೊಳ್ಳಿ, ತಿರುಪತಿಗೆ ಯಾರು ಹೋಗ್ತಾ ಇರ್ಲಿಲ್ಲ. ಅರ್ಥ ಮಾಡ್ಕೊಳ್ಳಿ, ಇವಾಗ ತಿರುಪತಿನಲ್ಲಿ ಮಾತ್ರ ಮೋಕ್ಷ ಅಂತ ಹೇಳ್ಬಿಟ್ಟಿದ್ರೆ ಜಗತ್ತಲ್ಲಿ ಎಲ್ರೂ ತಿರುಪತಿಗೆ ಬಂದಿರೋರು, ಎಲ್ಲಾ ಕಡೆ ಇಲ್ಲಿ ಹೋದ್ರೆ ಮೋಕ್ಷ ಅಂತ ಎಲ್ಲರೂ ಹೇಳಿದಾರೆ, ತಿರುಪತಿಗೆ ಹೋದ್ರೆ ಮೋಕ್ಷ ಅಂತ. ಬಟ್ ಇದ್ರೆ ನಾವ್ ಯಾಕೆ ಹೋಗ್ತೀವಿ? ಒಂದು ಭಕ್ತಿ ಭಾವದಲ್ಲಿ ಏನೋ ಅಲ್ಲಿ ಹೋಗ್ ಬಂದ್ರೆ ನನ್ಗೆ ಒಂದು ಪರಿವರ್ತನೆ ಆಗುತ್ತೆ ಅಂತ ಮನಸ್ಸು ನಂಬಿದೆ, ಆ ಮನಸ್ಸಿನ ಒಂದು ನಂಬಿಕೆಗೋಸ್ಕರ ಹೋಗಿ ಬರ್ತಾ ಇದೀವಿ ಅಷ್ಟೇನೆ. ಸೊ ಹಾಗಾಗಿ ಇಲ್ಲಿ ಮೊದಲು ಅರ್ಥ ಮಾಡ್ಕೊಳ್ಳಿ, ಯಾವಾಗ ಈ ಜ್ಞಾನ ತಿಳ್ಕೊಳ್ತಾ ಇರ್ತೀನಲ್ಲ ನಾನು ಯಾರು ಅಂತ ಆತ್ಮ ವಿಚಾರ ಮಾಡಿ ನನ್ನ ಮೂಲವನ್ನು ತಿಳ್ಕೋಬೇಕು, ನನ್ನ ಮೂಲ ಎಲ್ಲಿಂದ ಬಂದಿದ್ದೀನಿ. ಸೊ ಯಾಕೆ ನನ್ನ ಮೂಲ ಮರ್ತಿದ್ದೀನಿ ನೋಡಿ. ಪ್ರತಿಯೊಬ್ಬರದು ಕೂಡ ಇಲ್ಲಿ ಬಂದಿರೋ ಉದ್ದೇಶ, ಪರ್ಪಸ್ ಆಫ್ ಲೈಫ್ ಏನು ಅಂದ್ರೆ ನನ್ನ ಮೂಲವನ್ನು ತಿಳ್ಕೊಳ್ಳೋದಕ್ಕೆ ಬಂದಿರುವುದು. ಇದನ್ನ ಯಾರು ತಿಳ್ಕೊಂಡು ನಿಲ್ತಾರೋ ಅವ್ರಿಗೆ ಜನ್ಮ ಇಲ್ಲ, ಜನ್ಮ ರಾಹಿತ್ಯರವ್ರು. ತಾನು ಯಾರು ಅಂತ ತಿಳ್ಕೊಳ್ದೆ ವಿಚಾರ ಮಾಡಿದ್ರೆ ಭಕ್ತಿ ಮಾಡ್ತೀನಿ, ಪೂಜೆ ಮಾಡ್ತೀನಿ, ದೇವಸ್ಥಾನಕ್ಕೆ ತಿರ್ಗಾಡ್ತೀನಿ, ಇಷ್ಟಿಷ್ಟು ಭಗವದ್ಗೀತೆ ಓದ್ತೀನಿ, ಗ್ರಂಥಗಳು ಓದ್ತೀನಿ, ಮಠಕ್ಕೆ ಹೋಗ್ತೀನಿ, ಇಲ್ಲ ಧ್ಯಾನ ಮಾಡ್ಕೊಂಡು ಕೂತಿದ್ದೇನೆ, ಇದೇ ನಡೀತಾ ಇದೆ. ಜನ್ಮ ಎಷ್ಟು ಜನ್ಮ ತಗೊಂಡು ಇದೇ ನಡೀತಾ ಇರೋದು ಹೊರತು ಒಂದು ಪುಣ್ಯ ಬರುತ್ತೆ, ಇಲ್ಲ ಉನ್ನತ ಜನ್ಮ ಬರುತ್ತೆ ಅಷ್ಟೇ ಹೊರತು ಎಂದಿಗೂ ಮುಕ್ತಿ ಮೋಕ್ಷ ಆಗಲ್ಲ. ಯಾಕಂದ್ರೆ ಜ್ಞಾನದಿಂದನೇ ಮುಕ್ತಿ. ಜ್ಞಾನ ಅಂದ್ರೆ ಏನು? ಈ ಜ್ಞಾನ ಅಂದ್ರೆ ಹೆಂಗಪ್ಪ, ಎಲ್ಲಿ ಸಿಗತ್ತೆ, ಏನ್ ತಿಳ್ಕೊಬೇಕು ಎಂಬುದಲ್ಲ. ನಾನೇ ಆತ್ಮ,
ಆ ಆತ್ಮ ಬಿಟ್ಟು ಈ ಬ್ರಹ್ಮಾಂಡ ಪೂರ್ತಿ ಯಾವುದು ಇಲ್ಲ. ಅರ್ಥ ಮಾಡ್ಕೊಳ್ಳಿ. ನಾನು ಆತ್ಮ 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 ಅಂತ ಅದನ್ನೇ ನೀವು ಅಫರ್ಮೇಶನ್ ಇಟ್ಕೋಬೇಕು. ಇವಾಗ ಯಾವ್ದಾದ್ರು ಹುಪೋನು ಫೋನು ಎಲ್ಲ ಇಟ್ಕೊಳ್ತೀವಲ್ಲ ಅಫರ್ಮೇಶನ್, ಅದೆಲ್ಲ ಅಚ್ಚುಕಟ್ಟಾಗಿ ನೆನಪಿಟ್ಕೊಳ್ತೀವಿ ತಾನೆ, ಬರ್ದಿಟ್ಕೊಳ್ತೀವಿ ತಾನೆ ಡೈರಿನಲ್ಲಿ. ಅದೆಲ್ಲ ಯಾವ್ದು ಮುಕ್ತಿ ಮೋಕ್ಷ ಕೊಡಲ್ಲ. ಅದೆಲ್ಲ ಒಂದು ಮನಸ್ಸಿಗೆ ಒಂದು ಖುಷಿ ಕೊಡತ್ತೆ ಅಷ್ಟೇ ಹೊರತು. ಆದರೆ ಯಾವಾಗ ಸದಾ ನಾನು ಏನೇ ಕೆಲಸ ಮಾಡಿದ್ರು ಪ್ರತಿ ಕ್ಷಣ ಸತ್ಯ ದರ್ಶನ ಹೇಗಾಗತ್ತ ಅಂದ್ರೆ, ಸದಾ ಆತ್ಮನೇ ನೆನೆಸ್ಕೊಳ್ತಾ ಇರ್ಬೇಕು. ಆತ್ಮನೇ ಬ್ರಹ್ಮನು, ಆತ್ಮನೇ ಪರಮಾತ್ಮನು, ಆ ಆತ್ಮನೇ ಅರಿವು, ಆತ್ಮವೇ ಜ್ಞಾನ ಸ್ವರೂಪ ಅಂತ ಯಾರು ಅದನ್ನೇ ಸದಾ ಚಿಂತನೆ ಮಾಡ್ತಾ ಇರ್ತಿರೋ ಅವ್ರಿಗೆ ಒಂದಲ್ಲ ಒಂದು ದಿನ ಆ ಪರಮಾತ್ಮನು ಘರ್ಷಿಸ್ತಾನೆ. ಅವನ್ ಘರ್ಷಿಸ್ಬೇಕಂದ್ರೆ ಅಷ್ಟು ನಾನು ಪ್ರಾಮಾಣಿಕವಾಗಿ ಅಷ್ಟು ಶ್ರದ್ಧೆಯಿಂದ ಅವನ್ ನೆನಪು ಮಾಡ್ತಾ ಇರ್ಬೇಕು. ಒಳಗಡೆ ಪೂಜೆ ಮಾಡ್ಬೇಕು. ನಾವು ಮನೇಲಿ ಕೂತ್ಕೊಂಡು ಅಲಂಕಾರ ಮಾಡ್ಕೊಂಡು ಈಗ ಆಷಾಢ ಬರುತ್ತೆ, ಲಕ್ಷ್ಮೀ ಪೂಜೆ ಬರುತ್ತೆ, ಲಕ್ಷ್ಮೀ ಪೂಜೆ ಲಕ್ಷ್ಮೀ ಹಬ್ಬ ಮಾಡೋದ್ರಲ್ಲ ಯಾವ ಲಕ್ಷ್ಮಿನೂ ಉಳಿಯಲ್ಲ. ನೀವು ಗಣೇಶ ಹಬ್ಬ ಯಾವ ಗಣೇಶನು ನಿಮ್ಗೆ ವರ ಕೊಡಲ್ಲ. ಇದೆಲ್ಲವೂ ಕೂಡ ಮನುಷ್ಯನು ಒಂದು ಶಿಸ್ತುಬದ್ಧವಾಗಿರ್ಲಿ ಅಂತ ಮಾಡಿಟ್ಟಿರೋ ಒಂದು ಪದ್ಧತಿಯ ಹೊರತು ನಾವು ಮಾಡೋ ಪೂಜೆಗೂ, ನಾವು ಮಾಡೋ ಹೋಮ ಹವನಕ್ಕೂ, ನಾವು ಮಾಡೋ ವ್ರತಕ್ಕೂ ಭಗವಂತನಿಗೂ ಸಂಬಂಧನೇ ಇಲ್ಲ. ಹಂಗಿದ್ರೆ ಎಷ್ಟೋ ಜನ ಪೂಜೆ ಮಾಡ್ತಾರೆ, ಹರಕೆ ಹೊತ್ತಾರೆ, ಎಷ್ಟೋ ಹೋಮಗಳು ಮಾಡ್ತಾರೆ, ಬಟ್ ಅವ್ರಿಗೆಲ್ಲ ಚೆನ್ನಾಗಿರ್ಬೇಕಲ್ಲ, ದುಃಖದಲ್ಲಿ ಇರಬಾರ್ದಲ್ಲ. ಅದೆಲ್ಲ ಒಂದು ಕರ್ಮಕಾಂಡ. ಅದೆಲ್ಲ ಒಂದು ಶಾಸ್ತ್ರಬದ್ಧವಾಗಿ ಯಾಕೆ ಮಾಡಿಟ್ಟಿದಂದ್ರೆ, ನೀನ್ ಹೇಗಾದ್ರೂ ಅಟ್ಲೀಸ್ಟ್ ಆ ಪರಮಾತ್ಮನ ಕಡೆ ಮನ್ಸು ತಿರುಗ್ಲಿ ಅಂತ ಮಾಡಿಟ್ಟಿರೋದು. ಮನ್ಸಿಗೆ ಸ್ವಲ್ಪ ಒಂದು ಸಮಾಧಾನ ಬೇಕಲ್ಲ. ಸೊ ನಾವೊಂದು ಹೋಮ ಮಾಡ್ಬಿಟ್ರೆ, ಒಂದು ಗಣಪತಿ ಹೋಮ ಮಾಡ್ಬಿಟ್ರೆ ಮನೆಯಲ್ಲಿ ಸ್ವಲ್ಪ ಅಡೆತಡೆಗಳು, ಸೊ ಅದು ನೀಗುತ್ತೆ ಅಂತ ಮನ್ಸು ನಂಬಿದೆ. ಸೊ ಆತರ ನಮ್ಗೆ ಹೇಳ್ಕೊಟ್ಟಿದಾರಲ್ಲ. ಇವಾಗ ಏನಾಗತ್ತೆ, ಒಂದು ಗಣಪತಿ ಹೋಮ ಮಾಡಿದ ತಕ್ಷಣ ಏನೋ ಒಳ್ಳೇದಾಯ್ತು ಅಂದ್ರೆ, ನೋಡಿ ಅವ್ನು ಗಣಪತಿ ಹೋಮ ಮಾಡಿದೆ ಅದಕ್ಕೆ ಒಳ್ಳೇದಾಯ್ತು. ಸೊ ಆ ಒಂದು ವಿಘ್ನ ನಿವಾರಣೆ ಆಯ್ತು ಅಂತ ಮನ್ಸು ನಂಬಿರೋದು. ಬಟ್ ನಿಜವಾಗ್ಲೂ ಆಯ್ತಾ? ನಾವು ಹೋಮ ಮಾಡೋದ್ರಿಂದ ಆಯ್ತಾ? ಇಲ್ಲ ಗಣಪತಿ ಏನೋ ವರ ಕೊಟ್ಟು ನಮ್ಗೆ ಅದನ್ನ ನೀಗಿಸೋದ್ನ ಅಂದ್ರೆ ಅಲ್ಲಿ ಏನು ನಡೆಯಲ್ಲ. ನಾನು ಎಷ್ಟೇ ಬಂದು ಸಂಕಷ್ಟಹರ ಮಾಡು, ಇಲ್ಲ ಗಣೇಶನ್ಗೆ ಬೇಕಾದ ಎಲ್ಲ ಸಿಹಿ ತಿಂಡಿಗಳು ಮಾಡು, ನೈವೇದ್ಯ ಏನೇ ಇಟ್ರು ಕೂಡ ಅದಕ್ಕೆಲ್ಲ ಬಂದು ನಮ್ಗೆ ಯಾವ ಪರಿವರ್ತನೆ ಬದಲಾವಣೆ ಆಗಲ್ಲ. ಯಾಕೆ ಅಂದ್ರೆ ಇದೆಲ್ಲ ಬಂದು ನಮ್ಮ ಮನಸ್ಸು ಖುಷಿಗೋಸ್ಕರ, ಮನಸ್ಸು ಸಮಾಧಾನಕ್ಕೋಸ್ಕರ ಮಾಡ್ತಾ ಇರೋದು. ಮನಸ್ಸು ನಂಬಿದೆ, ಇದೆಲ್ಲ ಹಿರಿಯರು ಪೂರ್ವ ಹೇಳ್ಕೊಟ್ಟಿದ್ದಾರೆ, ಇದೆಲ್ಲ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ. ಬಟ್ ಒಳ್ಳೇದಾಗತ್ತೋ ಇಲ್ವೋ ಅಟ್ಲೀಸ್ಟ್ ಒಂದು ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ಮಾಡುತ್ತಾ ಇರೋದ್ರಿಂದ ಮನಸ್ಸು ಏಕಾಗ್ರತೆ ಆಗತ್ತೆ, ಸಮಾಧಾನ ಆಗತ್ತೆ ಅಷ್ಟೇನೆ. ಮನಸ್ಸಿನ ಒಂದು ಏಕಾಗ್ರತೆಗೋಸ್ಕರ, ಮನಸ್ಸು ಸಮಾಧಾನಕ್ಕೋಸ್ಕರ ಒಂದು ಸೆಲ್ಫ್ ಡಿಸಿಪ್ಲಿನ್ ಬರುತ್ತೆ. ಸೊ ಹಾಗಾಗಿ ಅದೇ ನಾನ್ ಬಂದು ನನ್ನ ಒಳಗಡೆ ಇರೋ 33 ದೇವತೆಗಳು, 30 ಮುಕ್ಕೋಟಿ ದೇವತೆಗಳು ಅಂತಾರೆ. ಆಕ್ಚುಲಿ 30 ಮುಕ್ಕೋಟಿ ದೇವತೆಗಳಲ್ಲ, ನನ್ನಲ್ಲಿ ಇರುವ 33 ದೇವತೆಗಳನ್ನು ಪ್ರತಿದಿನ ನೆನೆಸಿ ನಾನು ಎದ್ದ ಕೂಡಲೇ ನನ್ನಲ್ಲಿರುವ 33 ದೇವತೆಗಳು ವಂದಿಸುತ್ತೇನೆ ಅಂತ ಹೇಳ್ಕೊಳ್ಳಿ, ಸಮರ್ಪಣೆ ಮಾಡ್ಬಿಡಿ ಅವ್ರಿಗೆ. ಏನಾಗತ್ತೆ, ಆ 33 ದೇವತೆಗಳು ನಮ್ಮಲ್ಲಿ ಇದ್ದಾರೆ, ಪ್ರತಿಯೊಬ್ಬರಲ್ಲೂ ಇದ್ದಾರೆ. ಆ ದೇವತೆಗಳು ಇರೋದ್ರಿಂದನೇ ನಾನು ಉಸಿರಾಡ್ತಾ ಇದ್ದೀನಿ. ಪ್ರತಿಯೊಂದಕ್ಕೂ ಒಂದೊಂದು ದೇವತೆಗಳಪ್ಪ. ಎಲ್ಲೋ ಕಲ್ಲಿನಲ್ಲಿರೋ ದೇವತೆಯನ್ನು ನಾನು ಹುಡ್ಕೊಂಡು ಹೋಗಿ ಅಲ್ಲಿ ನಾನು ಪೂಜೆ ಮಾಡುವುದರಿಂದಲೋ, ಅಲ್ಲಿ ಅರ್ಚನೆ ಮಾಡುವುದರಿಂದಲೋ, ಅಲಂಕಾರ ಮಾಡುವುದರಿಂದಲೋ ಏನು ಪ್ರಯೋಜನ ಇಲ್ಲ. ತನ್ನ ಒಳಗಡೆ ಇರುವ ಆ ಪರಮಾತ್ಮನ್ನು ಸದಾ ನೆನೆಸಬೇಕು. ಅವನು ಎಲ್ಲೆಲ್ಲೂ ಇದ್ದಾನೆ, ಸರ್ವಂತರ್ಯಾಮಿ ಸರ್ವವ್ಯಾಪಿ, ನನ್ನಲ್ಲೂ ಇದ್ದಾನೆ, ಪ್ರತಿಯೊಂದರಲ್ಲೂ ಇದ್ದಾನೆ, ಎಲ್ಲದರಲ್ಲೂ ಇದ್ದಾನೆ ಅಂತ ಯಾರು ಅದನ್ನೇ ನೆನಪಿಸ್ಕೊಳ್ತಾರೋ, ಹೇಗೆ ಕೃಷ್ಣ ಪರಮಾತ್ಮ ಎಲ್ಲ ಸದಾ ಎಲ್ಲ ಚರಾಚರದಲ್ಲೂ ಜೀವರಾಶಿಗಳು ಪ್ರಾಣಿ ಪಕ್ಷಿ ನಾನು ಇದ್ದೀನಿ, ಆತ್ಮನಾಗಿದ್ದೀನಿ, ಎಲ್ಲದರಲ್ಲೂ ಆತ್ಮ ಇದೆ ಅಂತ ಯಾರು ಅದನ್ನ ನೆನೆಸಿಕೊಂಡು ಆ ಜ್ಞಾನದಲ್ಲಿ ಆ ಅರಿವಿನಲ್ಲಿ ಜೀವಿಸ್ತಾರೋ ಅವ್ರು ನನ್ಗೆ ತುಂಬಾ ಪ್ರಿಯರಪ್ಪ.
ನನ್ಗೆ ಹರೇ ಕೃಷ್ಣ ಅಂತ ಭಜನೆ ಮಾಡೋದ್ರಿಂದಾನೋ ಇಲ್ಲ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ತಾ ಇರೋದ್ರೂ ಇಲ್ಲ ಕೃಷ್ಣ ಕೃಷ್ಣ ಅಂತ ಮಂತ್ರ ಜಪ ಮಾಡೋದ್ರಿಂದ ನಾನು ಒಲಿಯಲ್ಲ ಅವ್ರಿಗೆಲ್ಲ ಬಂದು. ಯಾಕಂದ್ರೆ ನನ್ಗೆ ಯಾರು ಪ್ರಿಯರು, ನನ್ಗೆ ಯಾರು ತುಂಬಾ ಹತ್ತಿರದವರು ಅಂದ್ರೆ ಯಾರು ಜ್ಞಾನ ಪೂರ್ವಕವಾಗಿ ಎಲ್ಲದರಲ್ಲೂ ಆತ್ಮವನ್ನೇ ನೋಡ್ತಾರೋ, ಪ್ರತಿಯೊಬ್ಬರಲ್ಲೂ ಕೂಡ ಆತ್ಮ ಸ್ವರೂಪನೇ, ಪ್ರತಿಯೊಬ್ಬರಲ್ಲೂ ಕೂಡ ನಾವೇನು ಕೃಷ್ಣನ ಯಾವ ನಂಬಿದೀವೋ, ಕೃಷ್ಣ ಅಂತ ನಂಬಿದೀವೋ, ರಾಮ ಅಂತ ನಂಬಿದೀವೋ, ಶಿವ ಅಂತ ನಂಬಿದೀವೋ, ಪ್ರತಿಯೊಬ್ಬರಲ್ಲೂ ಅವ್ನು ನೆಲೆಸಿದಾನಪ್ಪ. ನನ್ನ ಒಂದು ಅಜ್ಞಾನದಲ್ಲಿ ಇವರು ಆಗದೆ ಇರೋರು, ಇವ್ರಂದ್ರೆ ಇಷ್ಟ, ಇವರು ನನ್ಗೆ ತೊಂದರೆ ಕೊಟ್ಟವ್ರು, ಇವರು ಕೆಟ್ಟವರು, ನನಗೆ ಮೋಸ ಮಾಡಿದವರು ಅಂತ ನಾವು ಅಜ್ಞಾನದಲ್ಲಿ ಹೇಳ್ಕೊಂಡು ತಿರ್ಗಾಡ್ತಾ ಇದೀವಿ. ಬಟ್ ಅಲ್ಲಿ ಮೋಸಗಾರ ಪ್ರಕೃತಿನಲ್ಲಿ ಒಳ್ಳೆಯವರು ಕೆಟ್ಟವರು ಇಲ್ಲ. ಯಾರು ಯಾರಿಗೂ ತೊಂದರೆ ಕೊಡಕ್ ಆಗಲ್ಲ, ಯಾರು ಯಾರಿಗೂ ಹಿಂಸೆ ಕೊಡಕ್ ಆಗಲ್ಲ. ಬಟ್ ಇದೆಲ್ಲ ಯಾಕೆ ನಡೀತಾ ಇದೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ಇದು ಅಜ್ಞಾನದಲ್ಲಿ ನಾವು ಮಾಡಿರುವ ಹಿಂದಿನ ಜನ್ಮದ ಕರ್ಮಕ್ಕೆ ಅನುಗುಣವಾಗಿ ಅದು ಕರ್ಮಬದ್ಧವಾಗಿ ನಡೀತಾ ಇದೆ. ಇಲ್ಲಿ ಯಾರು ಕೆಟ್ಟವರಲ್ಲ. ಅವ್ರು ಯಾಕೆ ನನ್ಗೆ ಅವರಿಂದ ನನಗೆ ತೊಂದರೆ ಆಗ್ತಿದೆ ಅಂದ್ರೆ ನಾನು ಹಿಂದಿನ ಜನ್ಮ ಮಾಡಿರೋ ಕರ್ಮ, ಆ ವ್ಯಕ್ತಿ ಮುಖಾಂತರ ನಾನು ಪಾಠ ಕಲಿಬೇಕು. ಅವ್ರು ಕೆಟ್ಟವರಲ್ಲ, ನಾನ್ ಮಾಡಿದ ಕರ್ಮ, ಆ ಕರ್ಮ ಆ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಆ ವ್ಯಕ್ತಿಯ ಮುಖಾಂತರ ನನ್ನ ಆ ಕರ್ಮದಿಂದ ಪಾರಾಗ್ಲಿಕ್ಕೆ, ಆ ಕರ್ಮ ನಿವಾರಣೆ ಆಗ್ಲಿಕ್ಕೆ ಆ ವ್ಯಕ್ತಿಯ ಮುಖಾಂತರ ಈ ಪಾತ್ರ ಮಾಡ್ತಾ ಇದ್ದಾರೆ ಅವರು. ಅದು ಮನೆಯಲ್ಲಿ ಆದ್ರೂ ಸರಿ, ಇಲ್ಲ ಸಮಾಜದಲ್ಲಿ ಆ ವ್ಯಕ್ತಿ ಆದ್ರೂ ಸರಿ, ಇಲ್ಲ ಅವ್ರ ಸ್ನೇಹಿತರಾಗಿ ಬಂದು ಮೋಸ ಮಾಡೋರಾದ್ರೂ ಸರಿ, ಇಲ್ಲ ಮೂರನೇ ವ್ಯಕ್ತಿ ಯಾರೋ ಗೊತ್ತಿಲ್ಲದ ವ್ಯಕ್ತಿಯಿಂದ ನಮ್ಗೆ ಏನೇ ತೊಂದರೆ ಆದ್ರೂ ಕೂಡ ಕಾರ್ಯಕಾರಣ ಸಂಬಂಧ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಕಾರ್ಯಕಾರಣ ಎಲ್ಲದಕ್ಕೂ ಕಾರಣ ಇದೆ. ಕಾರಣ ಇಲ್ಲದೆ ನಮ್ ಜೀವನದಲ್ಲಿ ಒಳ್ಳೇದು ಕೆಟ್ಟದ್ದು ಯಾವ್ದು ಇಲ್ಲ. ದುಃಖವೇ ಬರ್ತಾ ಇರೋದು ಕೂಡ ಏನಕ್ಕಂತ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಯಾಕಪ್ಪ ಅಂದ್ರೆ ನನ್ಗೆ ಅತಿಯಾಗಿ ಕಷ್ಟ ಬರ್ತಾ ಇದೆ, ನಾನ್ ಧ್ಯಾನನೂ ಮಾಡ್ತೀನಿ, ಜ್ಞಾನನೂ ತಿಳ್ಕೊಳ್ತೀನಿ, ಎಲ್ರಿಗೂ ಒಳ್ಳೇದೇ ಬಯಸ್ತೀನಿ, ಬಣ್ಣಸಲ್ಲೇ ಇರ್ತೀನಿ, ಎಲ್ಲರಲ್ಲೂ ಪ್ರೀತಿನೇ ತೋರಿಸ್ತೀನಿ. ಬಟ್ ಇದ್ರೂ ಕೂಡ ನನ್ಗೆ ಯಾಕೆ ದುಃಖ ಅಂದ್ರೆ, ನನ್ಗೆ ಎಲ್ಲಿಯವರೆಗೂ ನನ್ಗೆ ದುಃಖ ಕಷ್ಟ ಈ ಪ್ರಾಪಂಚಿಕವಾಗಿ ಲೌಕಿಕವಾಗಿ ಅನುಭವಿಸ್ತಾ ಇರ್ತೀನೋ, ಅದರ ಅರ್ಥ ಏನಪ್ಪಾ ಅಂದ್ರೆ ಭಗವಂತ ನಮ್ಮನ್ನ ಕೈ ಹಿಡಿದು ನಮ್ಮ ಕರ್ಮವನ್ನು ತೊಲಗಿಸ್ಕೊಂಡು ಇದೇ ಜನ್ಮ ಕೊನೆ ಜನ್ಮ ಆಗ್ಲಿಕ್ಕೆ ನನಗೆ ಸಹಾಯ ಮಾಡ್ತಾ ಇದ್ದೇನೆ ಅಂತ ಅರ್ಥ. ಬೇಗ 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 ಈ ಜನ್ಮ ಕೊನೆ ಜನ್ಮ ಮಾಡ್ಕೊ, ಎಲ್ಲಾನು ಕಲ್ದು ಬಿಡು. ಇಲ್ಲ ಅಂದ್ರೆ ಮತ್ತೆ ಇವಾಗ ನಮ್ಗೆ ಏನಾದ್ರು ಅಕಸ್ಮಾತ್ ಎಲ್ಲ ಐಶ್ವರ್ಯ ಕೊಟ್ಬಿಟ್ಟ ಅನ್ಕೊಳ್ಳಿ, ಏನಾಗತ್ತೆ? ಐಶ್ವರ್ಯ ಕೊಟ್ಟು ಕೈ ಬಿಟ್ಬಿಡ್ತಾನೆ. ಯಾಕಂದ್ರೆ ನಾನು ಕೇಳ್ತಾ ಇರೋದೇನು? ಮಾಯೆಯನ್ನು ಕೇಳ್ತಾ ಇರೋದು. ಮಾಯೆ ಅಂದ್ರೆ ಏನು? ಆಸೆ, ಲೌಕಿಕದಲ್ಲಿ ಇರೋ ಎಲ್ಲಾ ವಸ್ತುಗಳನ್ನು ಆಕರ್ಷಿತ ನನ್ನದಾಗಿಸ್ಕೋಬೇಕು ಎಂಬುದೇ ಅಲ್ವಾ ಮಾಯೆ. ಸೊ ಇದನ್ನೆಲ್ಲ ತೋರಿಸಿ ನೋಡಿ, ಭಗವಂತನದೇ ಶಕ್ತಿಯಾದ ಮಾಯೆ ನನ್ನನ್ನು ಎಲ್ಲದ್ರ ಕಡೆನೂ ಆಕರ್ಷಿತ ಮಾಡಿ ನನ್ನದಾಗಿಸ್ಕೋಬೇಕು ಅಂತ ಆ ತರ ಒಂದು ಬುದ್ಧಿ ಮನಸ್ಸು ನಮ್ಮಲ್ಲಿ ಆ ತರ ಇದ್ದಾಗ ಏನಾಗತ್ತಂದ್ರೆ ಎಂದಿಗೂ ಆ ಸತ್ಯವನ್ನು ತಿಳ್ಕೊಳಕ್ ಆಗಲ್ಲ. ಆಸ್ತಿ ಮಾಡು ಅಂತ ಮನಸ್ಸು ಓಡ್ತಾನೆ ಇರತ್ತೆ. ಯಾವ್ದು ಕೊಂಡ್ಕೊಳ್ಳೋಣ, ಸೊ ಇವತ್ತು ಬಂಗಾರ ರೇಟ್ ಇವತ್ತು ಕಡಿಮೆ ಇದೆ, ಇವತ್ತು ಮತ್ತೆ ಯಾವಾಗ ಜಾಸ್ತಿ ಆಗುತ್ತೋ ಗೊತ್ತಿಲ್ಲ, ದುಡ್ಡು ಇದೆ ಇವಾಗ್ಲೇ ಹೋಗಿ ತಗೊಂಡು ಇಟ್ಕೊಂಡ್ಬಿಡ ಲಾಕರಲ್ಲಿ. ಈ ತರ ಮನ್ಸು ಓಡ್ತಾ ಇದ್ರೆ ಪರಮಾತ್ಮ ನೆನಪು ಎಲ್ಲ ಆಗತ್ತೆ? ಮುಕ್ತಿ ಮೋಕ್ಷ ಎಲ್ಲಿ ನಮ್ಗೆ? ಸೊ ಅದೇ ನಮ್ಮನ್ನ ಇಲ್ಲಿ ದಾರಿ ತಪ್ಪಿಸ್ತಾ ಇರೋದು. ಅರ್ಥ ಮಾಡ್ಕೊಳ್ಳಿ. ಯಾಕೆ ಸುಮ್ನೆ ಎಷ್ಟೋ ಒಂದು ಪ್ರವಚನಗಳು, ಪ್ರಸಂಗಗಳು, ಉಪನ್ಯಾಸಗಳು, ಅಲ್ಲೆಲ್ಲಿ ಆಶ್ರಮಕ್ಕೆಲ್ಲ ಹೋಗ್ತೀವಿ, ಎಲ್ಲಾ ಕಡೆ ತಿರುಗುತ್ತೀವಿ, ಎಷ್ಟೋ ಗುರುಗಳು ಎಷ್ಟೋ ಜ್ಞಾನ ತಿಳಿಸ್ತಾರೆ. ಬಟ್ ಯಾಕೆ ನನ್ನಲ್ಲಿ ಪರಿವರ್ತನೆ ಆಗಲ್ಲ ಅಂದ್ರೆ ಅಲ್ಲಿ ಕೇಳ್ದಷ್ಟೇ ಸಮಾಧಾನ. ಇಲ್ಲಿ ಕ್ಲಾಸ್ ಅಲ್ಲಿ ಹೇಳ್ತೀವಿ, ಇಲ್ಲಿ ಒಂದು ಅರ್ಧ ತಾಸು ತುಂಬಾ ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ ಸರ್, ಏನೋ ಈ ಕ್ಷಣದಿಂದ ನಾನು ಏನೋ ಒಂದು ಸಂಕಲ್ಪ ದೃಢ ನಿರ್ಧಾರ ತಗೊಂಡು ವೈರಾಗ್ಯ ಬಂದಂಗೆ ನಮ್ಗೆ ಈ ಕ್ಷಣದಲ್ಲಿ ಇರುತ್ತೆ. ಆಮೇಲೆ ನೋಡಿ ಎಲ್ಲ
ಲೌಕಿಕ ವ್ಯವಹಾರ, ಮನಸ್ಸು ಮತ್ತೆ ಬ್ಯಾಕ್ ಟು ಪೆವಿಲಿಯನ್ ಅಂತಾರೆ. ಮತ್ತೆ ಸಹಜ ಸ್ಥಿತಿಗೆ ಹೋಗ್ಬಿಡುತ್ತೆ. ಪ್ರಾಪಂಚಿಕ ಚಿಂತನೆ, ಲೌಕಿಕ ಆಲೋಚನೆ ಅದರಲ್ಲೇ ತೊಳಲಾಡ್ತಾ ಇರುತ್ತೆ, ತಿರುಗಾಡ್ತಾ ಇರತ್ತೆ. ಸೊ ಅದಕ್ಕೆ ಪರಮಾತ್ಮ ನಮ್ಮಲ್ಲಿ ಘರ್ಷಿಸಲ್ಲ. ಸೊ ಎಲ್ಲಿಯವರೆಗೂ ಆ ಮಾಯೆಗೆ ಅತೀತ ನಾನು, ಆ ಮಾಯೆಗೆ ಅತೀತನಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಯಾವ್ದಕ್ಕೆಲ್ಲ ಬಂಧಿತನಾಗಿದ್ದೀನೋ ನಾವು ಚೆಕ್ ಮಾಡ್ಕೋಬೇಕು. ಯಾವ್ದ್ರಲ್ಲಿ ನನ್ನ ಬಂಧಿಸ್ತಾ ಇದೆ ನೋಡಿ. ಒಂದು ಅರ್ಥ ಮಾಡ್ಕೊಳ್ಳಿ, ಈ ಜಗತ್ತಲ್ಲೇ ದೊಡ್ಡ ಆಸ್ತಿ ಏನ್ ಗೊತ್ತಾ? ಈ ಜಗತ್ನಲ್ಲೇ ದೊಡ್ಡ ಶ್ರೀಮಂತ ಯಾರು ಗೊತ್ತಾ? ಒಬ್ಬ ಆತ್ಮಜ್ಞಾನಿ. ಎಷ್ಟು ಕೋಟಿ ಮಾಡಿದೀನಿ, ನನ್ ಬ್ಯಾಂಕ್ ಬ್ಯಾಲೆನ್ಸ್ ಏನೋ ಅದ್ರನ್ನ ಇಟ್ಟು ನಾವು ಅಳತೆ ಮಾಡೋದಲ್ಲ ಒಬ್ಬ ವ್ಯಕ್ತಿ ಇವನು ಶ್ರೀಮಂತ, ಇವನು ಅಷ್ಟು ಆ ಆ ಐಷಾರಾಮಿ ಜೀವನ ನೋಡಿ, ಇಲ್ಲ ಅವನ ಆಸ್ತಿ ನೋಡಿ ನಾವು ಅಳತೆ ಮಾಡೋದಲ್ಲ. ಒಬ್ಬ ಆತ್ಮಜ್ಞಾನಿ ಇದಾನಲ್ಲ, ಅವನ ಇಡೀ ಬ್ರಹ್ಮಾಂಡಕ್ಕೆ ಅವನು ಶ್ರೀಮಂತ. ದೊಡ್ಡ ಆಸ್ತಿ ಏನಪ್ಪಾ ಅಂದ್ರೆ ಪ್ರತಿಯೊಬ್ರು ಮಾಡ್ಬೇಕಾಗಿರೋದು ಈ ಜ್ಞಾನ ತಿಳಿದು ಆ ಜ್ಞಾನವನ್ನು ಬೆಳೆಸ್ಕೊಂಡು ಜ್ಞಾನಿ ಆಗುವುದೇ, ಅದೇ ದೊಡ್ಡ ಆಸ್ತಿ. ಯಾಕಂದ್ರೆ ನಾನು ಶ್ರೀಮಂತನಾಗಿದ್ದೀನಿ ಅಂದ್ರೆ ಅದು ಈ ಜನ್ಮಕ್ಕೆ ಮಾತ್ರ. ಅದು ಯಾವತ್ತು ಬೇಕಾದ್ರೆ ನನ್ನ ಬಿಟ್ಟು ಹೋಗ್ಬಹುದು. ಬಟ್ ಈ ಆತ್ಮಜ್ಞಾನ ಇದಲ್ಲ, ಇದೇ ನನ್ನ ಮೋಕ್ಷಕ್ಕೆ ತಗೊಂಡು ಹೋಗಬಹುದು. ಯಾಕಂದ್ರೆ ನಾನು ಜ್ಞಾನ ಸ್ವರೂಪ. ಇಲ್ಲಿ ಅಜ್ಞಾನಕ್ಕೆ ಬಂದ್ಬಿಟ್ಟಿದ್ದೀನಿ, ಯಾಕಂದ್ರೆ ದೇಹೇಂದ್ರಿಯಗಳಿಗೆ ಸೀಮಿತನಾಗ್ಬಿಟ್ಟಿದ್ದೀನಿ. ಈ ಪ್ರಕೃತಿ ಮಾಯೆಗೆ ಬಂದ್ಬಿಟ್ಟಿದ್ದೀನಿ. ಈ ಪ್ರಕೃತಿಯ ಮಾಯೆ, ಈ ಪ್ರಕೃತಿಯೇ ನನ್ಗೆ ಏನ್ ಮಾಡ್ತಾ ಇದೆ, ಅವನದೇ ಶಕ್ತಿಯಾದ ಈ ಪ್ರಕೃತಿ ನನ್ಗೆ ಆಸೆ ತೋರ್ಸುತ್ತೆ. ಕೆಲವು ಟೈಮ್ ಬಂದು ದುಃಖ ಕೊಡತ್ತೆ, ಕೆಲವು ಟೈಮ್ ಬಂದು ನನಗೆ ಆ ಈ ಆಧ್ಯಾತ್ಮಿಕ ಒಲವು ಕಡೆ ಹೋಗದ ಹಾಗೆ ಮತ್ತೆ ಮತ್ತೆ ಡೈವರ್ಟ್ ಮಾಡ್ತಾ ಇರತ್ತೆ. ಅಲ್ಗ್ ಹೋಗೋಣ, ಇಲ್ಗ್ ಹೋಗೋಣ, ಇವತ್ತು ಬೇಜಾರಾಗ್ತಿದೆ, ಎಲ್ಲಾದ್ರೂ ಹೋಗೋಣ ಅಂತ. ಯಾಕಂದ್ರೆ ಸದಾ ನಮ್ಮ ಅರ್ಥ ಮಾಡ್ಕೊಳ್ಳಿ, ಈ ಮನಸ್ಸು ಬಂದು ಯಾವತ್ತು ಚಂಚಲ ಅಲ್ವಾ, ಸ್ಥಿರ ಇಲ್ಲ. ಅದು ಏನಾದ್ರೂ ಒಂದು ಯೋಚನೆ ಮಾಡ್ತಾ ಇರ್ಬೇಕು, ಇಲ್ಲ ಏನಾದ್ರೂ ಒಂದು ಆಸೆ ಪಡ್ತಾ ಇರ್ಬೇಕು, ಏನಾದ್ರೂ ಒಂದು ಕೊಂಡ್ಕೊಳ್ತಾ ಇರ್ಬೇಕು, ಎಲ್ಲಾದ್ರೂ ಅದು ಹೋಗ್ತಾ ಇರ್ಬೇಕು. ಸೊ ಅಂತ ಮನಸ್ಸನ್ನು ಬಂದು ನಾನು ಹಿಡಿದು ಇಟ್ಕೊಳ್ತೀನಿ ಅಂದ್ರೆ ಅದು ಆಗೋ ಕೆಲ್ಸನೇ ಇಲ್ಲ. ಆಲೋಚನೆ ನಿಲ್ಲಿಸ್ತೀನಿ ಅಂದ್ರೆ ಅದು ಆಗೋ ಕೆಲ್ಸನೇ. ಎಂದಿಗೂ ಬಂದು ಆಲೋಚನೆ ನಿಲ್ಸಕ್ ಆಗಲ್ಲ, ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಜನ್ಮ ಜನ್ಮಾಂತರದಿಂದ ಪಳಗಿರೋ ಈ ಮನಸ್ಸು ಇವತ್ತು ನಾನೇನೋ ಬಂದು ಕೂತ್ಕೊಂಡು ಆ ಮನಸ್ಸನ್ನ ನಿಲ್ಲಿಸ್ತೇನೆ, ಆಲೋಚನೆ ರಹಿತ ಸ್ಥಿತಿ ಮಾಡ್ತೀನಿ ಅಂದ್ರೆ ಅದು ಎಂದಿಗೂ ಸಾಧ್ಯ ಇಲ್ಲ. ಯಾಕಂದ್ರೆ ಮಾಯೆನು ಯಾರು ಗೆಲ್ಲಕ್ಕಾಗಲ್ಲಪ್ಪ, ಅರ್ಥ ಮಾಡ್ಕೊಳ್ಳಿ. ಮನಸ್ಸೇ ಒಂದು ಮಾಯೆ, ಮನಸ್ಸೇ ಒಂದು ಮಾಯ ಮುರುಗ. ಆ ಅರ್ಥ ಮಾಡ್ಕೊಳ್ಳಿ, ಅದು ಹೇಗ್ ಗೆಲ್ಲಕ್ಕಾಗತ್ತೆ? ಮಾಯೆಯನ್ನು ಯಾರು ಗೆಲ್ಲಕ್ಕಾಗಲ್ಲ. ಯಾರಾದ್ರೂ ಒಬ್ರು ಹೇಳಿದಾರ ನಾ ಮಾಯೆನ ಗೆದ್ದಿದ್ದೀನಿ? ಮಾಯೆ ಗೆಲ್ಲಕ್ಕಾಗಲ್ಲ. ಯಾಕಂದ್ರೆ ಈ ಪ್ರಕೃತಿ ಒಳಗಡೆ ಬಂದ್ಬಿಟ್ಟಿದ್ದೀನಿ ಅಂದ್ರೆ, ಈ ಪ್ರಕೃತಿ ಜೊತೆ ಬೆರ್ತಿದ್ದೀನಂದ್ರೆ ಹೇಗೆ ನಾನ್ ಬಂದು ಪರಮಾತ್ಮ ಆಗ್ಲಿಕ್ ಸಾಧ್ಯ? ಅವನದೇ ಶಕ್ತಿ ಅಲ್ವಾ. ಹೇಗೆ ನೋಡಿ, ಸೂರ್ಯನನ್ನು ಹೇಗೆ ಸಮುದ್ರದ ನೀರು ಆವಿಯಾಗಿ ಹೋಗಿ ನೋಡಿ, ಅವನದೇ ಒಂದು ಕಿರಣ, ಅವನದೇ ಒಂದು ರಶ್ಮಿ ಆ ಸಮುದ್ರ ನೀರ್ ಮೇಲೆ ಬಿದ್ದು ಅದು ಆವಿಯಾಗಿ ಪರಿವರ್ತನೆ ಆಗಿ ಹೇಗೆ ತನ್ನನ್ನೇ ಮುಚ್ಚಿಟ್ಟಿದೆಯೋ, ಸೂರ್ಯನನ್ನೇ ಮುಚ್ಚಿಟ್ಟಿದೆಯೋ, ಅದೇ ತರ ಈ ಪರಮಾತ್ಮನನ್ನು ಈ ದೇಹ, ಮನಸ್ಸು, ಬುದ್ಧಿ, ಇಂದ್ರಿಯಗಳು, ಈ ಅಂತಃಕರಣಗಳು ತನ್ನ ಸ್ವರೂಪವನ್ನು ಮುಚ್ಚಿಟ್ಟಿದೆ. ಸೊ ಅವನ ಈ ಅಂತಃಕರಣಕ್ಕೆ ಹಿಡಿದಿಟ್ಕೊಳಕ್ ಆಗಲ್ಲ. ಬಟ್ ಅವನನ್ನು ನಾವು ಹಿಡಿಲಿಕ್ ಆಗತ್ತಾ? ಎಲ್ಲಿದ್ದಾನೆ ಅಂತ ಕಂಡ್ಕೊಳಕ್ ಆಗತ್ತಾ? ಇಲ್ಲ ಎಲ್ಲಿದ್ದಾನೆ ಅಂತ ತಿಳ್ಕೊಳಕ್ ಆಗತ್ತಾ? ಅದೇ ಮಾಯೆ. ನೀವು ನೋಡಿ, ನೀವು ಪರಮಾತ್ಮನ ತಿಳ್ಕೊಬೇಕು, ಎಲ್ಲಿದ್ದಾನೆ ಹುಡ್ಕೋಷ್ಟೇ ಜನ್ಮ ಮುಗ್ದೋಗ್ಬಿಡುತ್ತೆ, ಆಯುಸ್ ಮುಗ್ದೋಗ್ಬಿಡುತ್ತೆ. ಧ್ಯಾನದಲ್ಲಾದ್ರೂ ತಿಳ್ಕೊಳ್ತೀನಿ ಅಂದ್ರುನು, ಇಲ್ಲ ಎಲ್ಲೆಲ್ಲಿ ಯಾರ್ಯಾರು ಯಾವ ಕ್ಷೇತ್ರದಲ್ಲಿ ಹೇಳಿದಾರೋ ಅಂತ ಕ್ಷೇತ್ರದಲ್ಲಿ ಹುಡ್ಕೊಂಡು ತಿರ್ಗಾಡೋದ್ರಿಂದಾನೋ, ಇಲ್ಲ ಕಾಡುಗಳಲ್ಲಿ ಹುಡುಕಿ ತಿರ್ಗಾಡೋದ್ರಿಂದಾನೋ ಒಂದು ಆಯುಸ ಹೋಗ್ಬಿಡುತ್ತೆ ಹೊರ್ತು ಎಲ್ಲೂ ಸಿಗಲ್ಲ. ಯಾಕಪ್ಪ ಅಂದ್ರೆ ಅವನು ಎಲ್ಲಿ ಇದ್ದಾನೆ ಅಂತ ತಿಳ್ಕೊಳ್ಳೋದೇ ಜ್ಞಾನ. ಯಾಕಂದ್ರೆ ಅವನು ಎಲ್ಲೂ ಇಲ್ಲ. ಇಲ್ಲಿ ಆತ್ಮನಾಗಿ ನನ್ನ ಒಳಗಡೆ ಸದಾ ಉಸಿರಾಡ್ತಾ ಇದ್ದಾನಲ್ಲ, ಇಲ್ಲೇ ಇದ್ದಾನೆ ಅವನು, ಉಸಿರಾಟವಾಗಿದ್ದಾನೆ.
ಅರ್ಥ ಆಗ್ತಿದ್ಯಾ? ನಾನು ಉಸಿರಾಡ್ತಾ ಇದ್ದೀನಲ್ಲ, ನನ್ನ ಉಸಿರನ್ನು ಗಮನಿಸ್ತಾ ಇದ್ದಾನೆ. ಇಲ್ಲಿ ಅವನು ಸಾಕ್ಷಿ ಭಾವದಲ್ಲಿದ್ದಾನೆ, ಸಾಕ್ಷಿಭೂತನಾಗಿದ್ದಾನೆ. ನಾನು ಮಾತಾಡ್ತಾ ಇದ್ದೀನಿ, ನಿದ್ರೆ ಮಾಡ್ತಾ ಇದ್ದೀನಿ, ಕನ್ಸ್ ಕಾಣ್ತಾ ಇದ್ದೀನಿ, ವ್ಯವಹಾರ ಮಾಡ್ತಾ ಇದ್ದೀನಲ್ಲ, ಅವನು ಸಾಕ್ಷಿಯಾಗಿ ಪ್ರತಿಯೊಂದು ನನ್ನ ಚಟುವಟಿಕೆಗಳನ್ನು ನೋಡ್ತಾ ಇದ್ದಾನೆ. ಸಾಕ್ಷಿ ಭಾವ, ಅದೇ ಪರಮಾತ್ಮ ಅಂದ್ರೆ. ನೋಡಿ, ಈಗ ನಾನು ಮಾತಾಡ್ಬೇಕಂದ್ರೆ ಧ್ವನಿ ಬರ್ತಾ ಇದ್ದೀನಿ ಅಂದ್ರೆ ಯಾರಿಂದ? ಯಾಕಂದ್ರೆ ಅವನದ ಪ್ರಜ್ಞಾಶಕ್ತಿ, ಆ ಚೈತನ್ಯ ಶಕ್ತಿ ನನ್ನಲ್ಲಿ ಹರಿತಾ ಇರೋದ್ರಿಂದಲೇ ನಾನು ಮಾತಾಡ್ತಾ ಇಲ್ಲ. ನನ್ನ ಮಾತಾಡಕ್ಕಾಗಲ್ಲ. ನಾನು ಉಸಿರಾಡಬೇಕು ಅಂದ್ರೂ ಕೂಡ ಕಾರಣ ಅವನ ಚೈತನ್ಯ ಶಕ್ತಿ. ಯಾಕಂದ್ರೆ ಅದೊಂದು ಕರೆಂಟು. ಈಗ ಬಲ್ಪ್ ಇದೆಪ್ಪ ಮನೇಲಿ, ಈಗ ಬಲ್ಪ್ ಇದೆ, ಈ ಬಲ್ಪ್ ಬೆಳಗ್ಬೇಕಂದ್ರೆ ಏನ್ ಬೇಕು? ವಿದ್ಯುತ್ ಶಕ್ತಿ ಬೇಕು. ಆ ವಿದ್ಯುತ್ ಶಕ್ತಿ ಆತ್ಮನ ಚೈತನ್ಯ ಶಕ್ತಿ, ಪರಮಾತ್ಮ ಚೈತನ್ಯ ಶಕ್ತಿ. ಅವನ ಕಾಣ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಅವನು ನಿರಾಕಾರ, ನಿರ್ಗುಣ, ಅವ್ಯಕ್ತ. ಸೊ ಹಾಗಿರುವಾಗ ಈ ಕರೆಂಟ್ ತರ. ಬಟ್ ಈ ಕರೆಂಟ್ ಇಂದ ನಾವು ಏನ್ ಬೇಕಾದ್ರೂ ಬಳಸ್ಕೋಬಹುದಾ? ಫ್ಯಾನು, ಮಿಕ್ಸಿ, ಗ್ರೈಂಡ್ರು, ವಾಷಿಂಗ್ ಮಿಷಿನ್ ಎಲ್ಲಾನು ಉಪಯೋಗಿಸ್ಕೊಳ್ತೀವಿ. ಬಟ್ ಆ ಕರೆಂಟ್ ನ ಕಾಣ್ಲಿಕ್ಕೆ ಆಗತ್ತಾ? ಬಟ್ ಆ ಕರೆಂಟ್ ಎಷ್ಟು ಕೆಲಸ ಮಾಡುತ್ತೆ? ಹಾಗೆ ಆ ಚೈತನ್ಯ ಶಕ್ತಿ ಅಂತಃಕರಣದಲ್ಲಿ ಹರಿದು, ಈ ದೇಹದಲ್ಲಿ ಹರಿತಾ ಇರೋದ್ರಿಂದ ನಾನು ಮಾತಾಡ್ತಾ ಇದ್ದೀನಿ, ಯೋಚನೆ ಮಾಡ್ತಾ ಇದೀನಿ, ವ್ಯವಹಾರ ಮಾಡ್ತಾ ಎಲ್ಲಾನು ಮಾಡ್ತಾ ಇದೀನಿ. ಬಟ್ ಆ ಕರೆಂಟ್ ನ ಮರ್ತು ಬಿಟ್ಟಿದೀವಿ. ಆ ಕರೆಂಟ್ ಯಾರು ಅಂತಾನು ತಿಳ್ಕೊಳಕ್ ಹೋಗ್ತಾ ಇಲ್ಲ ನಾವು. ಅದು ಸದಾ ನಮ್ಮಲ್ಲಿ ಹರಿತಾ. ಯಾವಾಗ ಆ ಕರೆಂಟ್ ನಿಂತಾಗುತ್ತೋ, ಆಫ್ ಆಗುತ್ತೋ, ಈ ದೇಹ ಬಿದ್ದೋಗ್ಬಿಡುತ್ತೆ. ಅರ್ಥ ಮಾಡ್ಕೊಳ್ಳಿ. ಈ ಮನಸ್ಸು ಕೂಡ ಜಡ ಅಂತ ಹೇಳಿದೀನಲ್ಲ. ಯಾಕೆ ಮನಸ್ಸು ಕೂಡ ಜಡ? ಅದಕ್ಕೆ ಸ್ವತಃ ತನ್ನದೇ ಆದ ಶಕ್ತಿ ಇಲ್ಲ. ಹೇಗೆ ಸೂರ್ಯನ ಬೆಳಕಿನಿಂದ ಚಂದ್ರ ಪ್ರತಿಬಿಂಬಿಸ್ತಾ ಇದ್ದಾನೋ, ಯಾಕಂದ್ರೆ ಅವನಿಗೆ ಸ್ವತಃ ತನ್ನದೇ ಆದ ಆ ಬೆಳಕಿನ ಶಕ್ತಿ ಇಲ್ಲ ಚಂದ್ರನಿಗೆ. ಸೂರ್ಯನ ಬೆಳಕಿನಲ್ಲಿ ಅವನು ಬೆಳಗ್ತಾ ಇದ್ದಾನೆ. ಸೂರ್ಯನ ಬೆಳಕೆ ನಮ್ಗೆ ಪ್ರತಿಬಿಂಬಿಸ್ತಾ ಇರೋದು. ಹಾಗೆ ಮನಸ್ಸು ಕೂಡ ಜಡ, ಮನಸ್ಸಿಗೆ ಯಾವ ಶಕ್ತಿನೂ ಇಲ್ಲ. ಸೊ ಈ ಆತ್ಮನದ ಈ ಪ್ರಜ್ಞೆಯ ಶಕ್ತಿ ಅವನಲ್ಲಿ ಹರಿದು, ಅಂದ್ರೆ ಈ ಆತ್ಮನ ಶಕ್ತಿ ಈ ಮನಸ್ಸಿನ ಜೊತೆ ಒಂದಾಗಿ ಅನುಸಂಧಾನ ಆಗಿ ತಾದಾತ್ಮ ಹೊಂದಿದಾಗ್ಲೇ ಮನಸ್ಸಿಗೆ ಶಕ್ತಿ ಬರುವುದು. ಅರ್ಥ ಮಾಡ್ಕೊಳ್ಳಿ, ಸತ್ಯ ಅರ್ಥ ಮಾಡ್ಕೊಳ್ಳಿ, ಮನಸ್ಸು ಹೇಗೆ ಕೆಲಸ ಮಾಡತ್ತಂತ. ಅಲ್ಲಿಯವರೆಗೂ ಈ ಮನಸ್ಸಿಗೆ ಶಕ್ತಿ ಕೊಡ್ತಾರ ಯಾರು ಅಂತ ತಿಳ್ಕೊಳ್ತಾ ಇಲ್ಲ. ಅದಕ್ಕೆ ಬರೀ ಮನಸ್ಸಿಗೆ ದುಃಖ ಆಗ್ತಾ ಇದೆ ಸರ್, ಮನಸ್ಸಿಗೆ ಕಷ್ಟ ಆಗ್ತಿದೆ ಸರ್, ಮನಸ್ಸು ಸರಿ ಇಲ್ಲ ಸರ್, ಆಲೋಚನೆ ಬರ್ತಾ ಇದೆ ಸರ್. ಬರೀ ಕಂಪ್ಲೇಂಟ್ಸ್ ಏನಂದ್ರೆ ಮನಸ್ಸು ಬಗ್ಗೆ ಮಾತಾಡಿ ಮಾತಾಡಿ ಮಾಡಿ 1000 ಜನ್ಮ ತಗೊಳ್ತಾ ಇದೀವಿ. ಮತ್ತೆ ಮುಂದಿನ ಜನ್ಮ ಕೂಡ ಹೀಗೆ ಹಿಂಗೆ ಹೋಗ್ತಾ ಇರುತ್ತೆ ಹೊರ್ತು ಆ ಈ ಮನಸ್ಸು ಕೂಡ ಶಕ್ತಿ ನೀಡ್ತಾ ಇರೋನು ಯಾರು? ಆತ್ಮ. ಅವನ ಶಕ್ತಿಯಿಂದಲೇ ಮನಸ್ಸು ಕೂಡ ಶಕ್ತಿ ಹೊಂದ್ತಾ ಇರೋನು. ಸತ್ಯ ಗೊತ್ತಾದಾಗ, ತಿಳಿದಾಗ ನಮ್ಗೆ ಈ ಜನ್ಮ ಕೊನೆ ಜನ್ಮ ಮಾಡ್ಕೋಬಹುದು, ಜನ್ಮ ರಾಹಿತ್ಯ ಆಗ್ಬೋದು, ಕರ್ಮ ರಾಹಿತ್ಯ. ಅದಕ್ಕೆ ಸದಾ ನಾನೇ ಆತ್ಮ, ನಾನೇ ಪರಮಾತ್ಮ, ನಾನೇ ಅರಿವು, ನಾನೇ ಶುದ್ಧ ಪರಬ್ರಹ್ಮನು, ಆ ಶುದ್ಧ ಸಾಕ್ಷಿಯೇ ನಾನು ಅಂತ ಯಾವಾಗ ನಾವು ತಿಳಿದು ನಾವು ಅದನ್ನೇ ನಾವು ಸ್ಮರಣೆ ಮಾಡ್ತಾ ಇರ್ಬೇಕು. ಆತ್ಮ ಆತ್ಮ ಆತ್ಮ, ನಾನು ಆತ್ಮ. ಈ ಸಾಧನೆ ಮಾಡ್ಬೇಕಾದ್ರೆ ಯಾವ್ದ್ರ ಮೇಲಪ್ಪ ಕೂತ್ಕೊಂಡು ಸಂಕಲ್ಪ ಇಟ್ಕೊಂಡು, ಅಫರ್ಮೇಶನ್ ಇಟ್ಕೊಂಡು, ಎಲ್ಲಾ ಮಾಸ್ಟರ್ಗಳನ್ನ ಇನ್ವೈಟ್ ಮಾಡ್ಕೊಂಡು, ಅವ್ರ ಕಾನ್ಶಿಯಸ್ ಕನೆಕ್ಟ್ ಆಗೋ, ಇವ್ರ ಕಾನ್ಶಿಯಸ್ ಕನೆಕ್ಟ್ ಆಗೋ, ಯಾರ್ಯಾರಿಗೋ ಕನೆಕ್ಟ್ ಆಗೋ, ಅಜ್ಞಾನದಲ್ಲಿ ಕೂತ್ಕೊಂಡು ಮಾಡೋದಲ್ಲ. ಹಂಗಲ್ಲ ಕನೆಕ್ಟ್ ಆಗಕ್ ಆಗೋದೇ ಇಲ್ಲ. ನಾನು ಕೃಷ್ಣ ಕಂಡ, ರಾಮ ಕಂಡ, ಅವನ್ ಕಂಡ, ಇವನ್ ಕಂಡ, ರಾಘವೇಂದ್ರ ಸ್ವಾಮಿ ಕಂಡ್ರು, ಸಾಯಿಬಾಬಾ ಕಂಡ್ರು, ಮಹಾದೇವ ಬಾಬಾಜಿ ಕಂಡ್ರು, ಎಲ್ಲ ಭ್ರಮೆ ಭ್ರಾಂತಿ. ಯಾರು ಹಂಗಲ್ಲ, ಅವರು ನಮ್ಗೆ ಕಾಣಿಸ್ಕೊಳ್ಳಲ್ಲ. ಯಾಕಪ್ಪ ಅಂದ್ರೆ ಅಷ್ಟು ಪವಿತ್ರತೆ ನಮ್ಮಲ್ಲಿ ಇಲ್ಲ, ಅಷ್ಟು ಮನಸ್ಸು ಶುದ್ಧಿ ನಮ್ಗೆ ಆಗಿರ್ಬೇಕು. ಆ ಹೈಯರ್ ಫ್ರೀಕ್ವೆನ್ಸಿ ಅವ್ರಿರೋ ಡೈಮೆನ್ಷನ್ ಕನೆಕ್ಟ್ ಆಗ್ಬೇಕಂದ್ರೆ ಅಷ್ಟು ಪುಣ್ಯಾತ್ಮರು, ಅಷ್ಟು ನಾವು ಶ್ರೇಷ್ಠ ಆತ್ಮರಾಗಿದ್ರೆ ಮಾತ್ರನೇ. ಕೋಟಿಗೊಬ್ರಿಗೆ ಅವರು ಕನೆಕ್ಟ್ ಆಗುವುದು, ಎಲ್ರಿಗೂ ಕಂಡ್ಕೊಂಡವ್ರಿಗಲ್ಲ. ನೀನ್ ಧ್ಯಾನಿ ಆಗ್ಬಿಟ್ಟಿದ್ಯಾ, ನೀನ್ ಒಳ್ಳೆಯವನು, ಒಳ್ಳೇದ್ ಮಾಡ್ತಿದ್ಯಾ, ತುಂಬಾ ಪ್ರೀತಿ ಭಾವದಲ್ಲಿದ್ಯಾ, ಆಯ್ತು ನಿನ್ ಪ್ರೀತಿಗೆ ಮೆಚ್ತೀನಿ, ನೀನು ತುಂಬಾ ಸತ್ಕಾರ್ಯ ಮಾಡ್ತಾ ಇದೀಯಾ, ಸೇವೆ ಮಾಡ್ತಾ ಇದೀಯ ಅಂತ ಇದಕ್ಕೆಲ್ಲ ಒಳಿಯಲ್ಲ ಅವರು. ಅರ್ಥ ಮಾಡ್ತಿದ್ಯಾ? ಯಾಕಂದ್ರೆ ಎಲ್ಲಿಯವರಲ್ಲಿ ಸ್ವಾರ್ಥ ಇರುತ್ತೋ, ಎಲ್ಲಿಯವರೆಗೂ ನಾನ್ ಪ್ರತಿಯೊಬ್ಬರಲ್ಲೂ ಕೂಡ ಆತ್ಮನಾಗೇ ನಾನು ಭಾವಿಸಬೇಕು. ಪ್ರತಿಯೊಬ್ಬರು ಕೂಡ ನನ್ನನ್ನು ಹೇಗೆ ಪ್ರೀತಿಸ್ತೀನೋ, ನನ್ನ ಮನೆತನದ ಹೇಗೆ ಪ್ರೀತಿಸ್ತೀನೋ ಹಾಗೆ ಒನ್ನಸ್ ಏಕಾತ್ಮ ಬುದ್ಧಿಯಲ್ಲಿ ಇರಬೇಕು. ಎಲ್ಲರೂ ಸರ್ವಾತ್ಮನಾಗೆ ನೋಡ್ಬೇಕು.
ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ನಮ್ಗೆ ಮುಂದಿನ ಜನ್ಮ ಮನುಷ್ಯನ ಜನ್ಮ ಸಿಗೋತ ಅನ್ನೋದು ಖಚಿತ ಅಲ್ಲ. ಯಾರು ಬದ್ಕೊಟ್ಟಿಲ್ಲ. ದೇರ್ ಇಸ್ ನೋ ಗ್ಯಾರಂಟಿ. ಈ ದೇಹ ಇರುವಾಗಲೇ ತನ್ನನ್ನು ಅರಿಯಬೇಕು, ತಾನು ಯಾರೆಂದು ಅರಿಯಬೇಕು, ತನ್ನ ಮೂಲ ಯಾವುದು, ಇರುವಿಕೆ ಅಂದ್ರೆ ಏನು, ಸತ್ ಅಂದ್ರೆ ಏನು, ಸಚ್ಚಿದಾನಂದ ಅಂದ್ರೆ ಏನು, ಈ ಸತ್ಯಗಳನ್ನಲ್ಲೂ ನೀವು ಉಪನಿಷತ್ಸ್ ಮುಖಾಂತರನೋ ಇಲ್ಲ ಆತ್ಮಜ್ಞಾನ ನೀಡೋ ಒಂದು ಯೂಟ್ಯೂಬ್ ಕ್ಲಾಸ್ಗೆ ಯಾವ್ದೋ ತಿಳ್ಕೊಂಡಿದ್ದ ಆದ್ರೆ ಈ ಜನ್ಮ ಕೊನೆ ಜನ್ಮ. ಇಲ್ಲಪ್ಪ ಅಂದ್ರೆ ಪ್ರಾಣಿ ಜನ್ಮಕ್ಕೂ ಹೋಗ್ಬಿಡ್ತೀವಿ. ಅರ್ಥ ಮಾಡ್ಕೊಳ್ಳಿ. ನನ್ಗಂತೂ ಯಾರಿಗೂ ಟೈಮ್ ಇದೆ ಇಲ್ವೋ ಗೊತ್ತಿಲ್ಲ. ನನ್ಗಂತೂ ಟೈಮ್ ಇಲ್ಲ, ಮತ್ತೆ ಜನ್ಮ ತಗೊಳ್ಳೋ ಇಚ್ಛೆನೂ ನನ್ಗಿಲ್ಲ. ಯಾಕಂದ್ರೆ ಈ ಜನ್ಮ, ಈ ಕರ್ಮ ನಿಲ್ಲಿಸ್ಲಿಕ್ಕೆ ಏನೇನ್ ಮಾಡ್ಬೇಕೋ ಅದು ಉಪಾಯ, ಆ ಜ್ಞಾನ ಎಲ್ಲಾ ಬ್ರಹ್ಮಜ್ಞಾನಿಗಳಿಂದ, ಗುರುಗಳಿಂದ ಏನು ಉಪನಿಷತ್ಸ್ ಅಲ್ಲಿ ಹೇಳಿದೆ, ಮಹಾತ್ಮರು ಏನೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಅದನ್ನೇ ನಾವು ಪುನಃ ನೆನಪು ಮಾಡ್ಕೊಂಡು ಬಟ್ ಇಲ್ಲಿ ಇರುವಾಗ್ಲೇ ಜೀವನ್ ಮುಕ್ತನಾಗಿ, ಜೀವ ಇರೋವರೆಗೂ, ಈ ಉಸಿರು ಇರೋವರೆಗೂ ಜೀವನ್ ಮುಕ್ತನಾಗಿ ನಾವು ಜೀವಿಸಿ, ಮತ್ತೆ ಕೊನೆ ಅಂತ್ಯ ಬಂದಾಗ, ನಮ್ಮ ಸಮಯ ಬಂದಾಗ, ಹೋಗೋ ಸಮಯ ಬಂದಾಗ ವಿದೇಹ ಮುಕ್ತನಾಗಿ ಹೋಗ್ಬೇಕು. ಮತ್ತೆ ಇಲ್ಲಿ ಇದ್ದು ಆಸೆ ಬೆಳೆಸ್ಕೊಂಡು ಎಲ್ಲ ವ್ಯವಹಾರ ಮಾಡ್ಕೊಂಡು ಮತ್ತೆ ನಾನು ಬಂದಿರೋ ಉದ್ದೇಶ ಮರೆತು ಮತ್ತೆ ಎಲ್ಲದರಲ್ಲೂ ನಾವು ಅಂಟ್ಕೊಂಡು ಹೀಗೆ ಇದ್ರೆ ಏನಾಗತ್ತೆ ಅಂದ್ರೆ ಮತ್ತೆ 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 ಜನ್ಮ ತಗೊಳ್ತಾನೆ ಇರ್ತೀವಿ. ಮತ್ತೆ ಮನುಷ್ಯ ಜನ್ಮ ಅದನ್ನ ಹೇಳ್ತಾರ, ಮಾನವ ಜನ್ಮ ಶ್ರೇಷ್ಠ, ದೊಡ್ಡದು, ಹುಚ್ಚಪ್ಪಂದಿರ ಹಾಲ್ ಮಾಡ್ಕೋಬೇಡ್ರಪ್ಪ ಅಂತ ಯಾರು ಹೇಳಿರೋದು ಅದನ್ನ? ಮಾನವ ಜನ್ಮ ದೊಡ್ಡದಪ್ಪ, ಹಾಲ್ ಮಾಡ್ಕೋಬೇಡಿ ಹುಚ್ಚಪ್ಪಂದಿರ ಅಂತ ಹೇಳ್ದವ್ರು ಯಾರಪ್ಪ? ಯಾರು ಹೇಳಿದ್ದು? ದಾಸರು ಹೇಳಿರೋದು. ಬಟ್ ಯಾಕೆ ಹೇಳಿದ್ದಾರೆ? 84 ಲಕ್ಷ ಕೋಟಿ ಯೋನಿಗಳನ್ನು ದಾಟಿ ಮಾನವ ಜನ್ಮ ಸಿಕ್ಕುನು ನಾನು ಪುರಂದ್ರದಾಸರು. ಸೊ ಇದನ್ನ ಅರ್ಥ ಯಾಕೆ ಹೇಳಿದ್ದಾರೆ? ಆ ಮಾತಿನ ಅಂತರಾರ್ಥ ಏನು? ಮತ್ತೆ ನಮ್ಗೆ ಸಿಗಲ್ಲ ಮಾನವ ಜನ್ಮ, ಮತ್ತೆ ಪ್ರಾಣಿ ಜನ್ಮ, ಯಾವ ಜನ್ಮಕ್ಕೆ ಬೇಕಾದ್ರೂ ಹೋಗ್ಬಿಡ್ತೀವಿ. ಈಗ ಸಿಕ್ಕಿದೆ, ಈಗ ಈ ಕ್ಷಣದಲ್ಲಿ ನನಗೆ ಆ ಜ್ಞಾನ, ಮೋಕ್ಷ, ಜೀವನ್ ಮುಕ್ತ ಸ್ಥಿತಿ ಹೊಂದಬಹುದು. ಕ್ಷಣ ಮಾತ್ರ, ಅತಿ ಸುಲಭ, ಇದೇನ್ ಕಷ್ಟ ಇಲ್ಲ. ಇದಕ್ಕೇನ್ ಸಾಧನೆ ಬೇಕಾಗಿಲ್ಲ. ಸಾಧನೆ 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 ಅಂತ ಏನೋ ಮಾಡಕ್ ಕೊಟ್ಟಿದ್ದಿಲ್ಲ. ಈ ಸಾಧನೆ ಎಲ್ಲವೂ ಕೂಡ ನೀವೇನ್ ಕೆಲಸ ಮಾಡ್ತಿರೋ, ನೀವು ಆಫೀಸ್ಗೆ ಹೋಗಿ, ಮನೆ ಕೆಲಸ ಮಾಡಿ, ವ್ಯವಹಾರ ಮಾಡಿ, ಎಲ್ಲವೂ ಮಾಡಿ, ಆದ್ರೆ ಮಾಡ್ತಾ ಇರೋನು ನನ್ನಿಂದ ಏನೂ ಅಲ್ಲ, ಎಲ್ಲ ಪರಮಾತ್ಮನ ಇಚ್ಛೆಯಂತೆ ನಡೀತಾ ಇದೆ. ಮಾಡ್ತಾ ಇರೋದು, ನನ್ನ ನಡೆಸ್ತಾ ಇರೋದು ಎಲ್ಲವೂ ಪರಮಾತ್ಮ. ಪರಮಾತ್ಮ ಆತ್ಮನೇ, ಆತ್ಮನೇ, ಆತ್ಮನೇ ಅಂತ ಯಾರು ಅದನ್ನೇ ನೆನಪಿಸ್ಕೊಂಡು ಅವನಿಗೆ, ಅದಕ್ಕೆ ಈಶ್ವರ ಅರ್ಪಿತ ಬುದ್ಧಿಯಿಂದ ಇರ್ಬೇಕು. ನನ್ನಿಂದ ಏನು ಇಲ್ಲಪ್ಪ, ನನ್ನಿಂದ ಏನು ಮಾಡಕ್ಕೂ ಆಗಲ್ಲ, ನನ್ಗೆ ಏನು ಗೊತ್ತಿಲ್ಲ ಅಂತ ನಿಲ್ಬೇಕು. ಯಾರು ನನ್ಗೆ ಗೊತ್ತಿಲ್ಲ ಅಂತ ನಿಲ್ತೀವ, ನನ್ಗೆಲ್ಲ ಗೊತ್ತಿದೆ ಅಂತ ತೋರ್ಸ್ಕೊಳ್ತೀವಿ. ಅದಕ್ಕೆ 2 ನಿಮಿಷ ಮೇಡಮ್ ಮುಗ್ಸೋಣ. ಅದಕ್ಕೆ ಎನಗಿಂತ ಕಿರಿಯವರು ಯಾರು ಇಲ್ಲ ಅಂತ ಯಾರು ನಿಲ್ತಾರೋ, ನನಗೇನು ಗೊತ್ತಿಲ್ಲ ಅಂತ ಯಾರು ಕೈ ಎತ್ ಬಿಡ್ತಾರೋ, ಯಾರು ಶರಣಾಗತಿ ಭಾವದಲ್ಲಿ ಇರ್ತಾರೋ, ಅವಾಗ ಮಾತ್ರ ನನ್ನ ಸ್ವರೂಪ, ನನ್ನ ಮೂಲ ಅರಿಲಿಕ್ಕೆ, ತಿಳಿಲಿಕ್ಕೆ ಆಗುವುದು. ಸೊ ಅದಕ್ಕೆ ನೋಡು, ಮಾಯೆದು ಕೂಡ ನಿಮ್ಗೆ ನಾನು ಒಂದ್ಸಲ ಉದಾಹರಣೆ ಹೇಳಿದ್ದೆ. ಹೇಗೆ ಅಂತ ನಾರಾಯಣ ಕೂಡ ಬಂದು ಈ ಭೂಲೋಕಕ್ಕೆ ಬಂದು ಮಾಯೆಗೆ ಒಳಗಾದಾಗ ತನ್ನ ಸ್ವರೂಪನು ಮರಿತಾರೆ ಅಂತ ಹೇಳಿ. ಸೊ ಇದು ನಾವು ಕೇಳಿರ್ತೀವಿ. ನಾರಾಯಣ ಕೇಳ್ತಾರೆ, ಮಾಯೆ ಅಂದ್ರೆ ಏನು ಅಂತ ನಾರಾಯಣ ಕೇಳಿದಾಗ, ನೋಡು ಇದು ಪದಗಳಲ್ಲಿ ವಿವರಿಸೋ ವಿಷಯ ಅಲ್ಲ, ನಿನ್ಗೆ ನಾ ಪ್ರಾಕ್ಟಿಕಲ್ ಆಗಿ ಆ ತಿಳಿಸ್ತೀನಿ, ಅನುಭವವಾಗಿ ನಿನ್ಗೆ ಅರ್ಥ ಆಗತ್ತೆ ಅಂತ ಹೇಳ್ಬಿಟ್ಟು ಭೂಲೋಕಕ್ಕೆ ಹೋಗು ಅಂತ ಏನ್ ಟಾಸ್ಕ್ ಕೊಟ್ಟು ಕಳ್ಸ್ತಾರೆ. ಏನಂದ್ರೆ, ನೀನ್ ಭೂಲೋಕಕ್ಕೆ ಹೋಗಿ ಆ ನದಿ ಹತ್ರ ನೀರು ಆ ಬಟ್ಲಲ್ಲಿ ತಗೊಂಡ್ ಬಾ ಅಂತ ಕಳಿಸ್ತಾರೆ ನಾರದ್ರನ್ನ. ಅಷ್ಟೇನಾ ಅಂತ ಹೋಗ್ತಾರೆ ಇವರು ಭೂಲೋಕಕ್ಕೆ ಬರ್ತಿದ್ದಾಗೆ, ಮಾಯೆಗೆ ಒಳಗಾಗ್ತಿದ್ದಾಗೆ, ಅಲ್ಲಿ ನದಿ ತೀರದ ಹತ್ರ ಒಬ್ಬ ಸುಂದರಿಯನ್ನು ನೋಡ್ತಾರೆ. ಅಪ್ಸರೆಯನ್ನು ನೋಡಿ ವ್ಯಾಮೋಹಕ್ಕೆ ಒಳಗಾಗಿ ಅಲ್ಲಿ ಅವ್ರನ್ನ ಮದುವೆಯಾಗಿ ಮತ್ತೆ ಅಲ್ಲಿ ಒಂದು ಕುಟೀರ ಗುಡಿಸಲು ಕಟ್ಟಿ ಅಲ್ಲಿ ಸಂಸಾರ ಮಾಡ್ತಾರೆ, ಮಕ್ಳು ಮಾಡ್ತಾರೆ, ಅಲ್ಲಿ ಜೀವನ ಮಾಡ್ತಿರ್ತಾರೆ. ಒಂದು ದಿನ ಬಂದು ಅವರು ಇದ್ದಂತಹ ಕುಟೀರ, ಆ ಗುಡಿಸಲು ಅಲ್ಲಿ ಪ್ರವಾಹ ಬರುತ್ತೆ. ಪ್ರವಾಹದಲ್ಲಿ ಮಕ್ಕಳು ಎಲ್ರೂ ಕೊಚ್ಕೊಂಡು ಹೋಗ್ಬಿಡ್ತಾರೆ. ಇವರು ನಿಂತ್ಕೊಂಡು ಅಳ್ತಾ ಇರ್ತಾರೆ, ದುಃಖ ಬಾಧೆ ಪಡ್ತಾ ಇರ್ತಾರೆ. ಅವಾಗ ಶ್ರೀಮನ್ನಾರಾಯಣ ಬಂದು ಬೆಣ್ಮೇಲ್ ಕೈ ಇಟ್ಟು, ನಾರದ, ನೀನ್ ಬಂದಿದ್ ಉದ್ದೇಶ ಏನು, ಬಂದಿದ್ ಕೆಲ್ಸ ಏನು, ಇಲ್ಲಿ ಬಂದು ಏನ್ ಮಾಡ್ತಿದ್ಯಾ,
ಎಷ್ಟು ಕಾಲ ಆಯ್ತು, ಎಲ್ಲಿ ನಾನು ಕೇಳಿದ್ ನೀರು ಅಂತಾರೆ. ಅವಾಗ ನೆನಪಾಗತ್ತೆ, ನಾರಾಯಣ ನೀನಾ ಇಲ್ಲಿ ಅಂತ. ಅವಾಗ ಹೌದಲ್ವಾ, ನಾನು ಬಂದು ನೀರ್ ತಗೊಂಡ್ ಹೋಗಕ್ ಅಲ್ವಾ, ಬಟ್ ಇಲ್ಲಿ ಬಂದು ಏನ್ ಮಾಡ್ರಿ ಇಷ್ಟು ಕಾಲ ನೋಡಿ ಸಂಸಾರ, ಯಾಕೆ ನಾನು ಅಳ್ತಾ ಇದ್ದೀನಿ ಅವ್ರಿಗೆ ಗೊತ್ತಿಲ್ಲ, ಅಲ್ಲಿ ದುಃಖ ಪಟ್ರೆ ನೋವಾಗ್ತಾ ಇರುತ್ತೆ. ಈಗ ಅರ್ಥ ಆಯ್ತಾ ಮಾಯೆ ಅಂದ್ರೆ ಏನು ಅಂತ? ಸೊ ಈ ತರನೇ ಮಾಯೆ ನಮ್ಮನ್ನ ಸದಾ ನಮ್ಮನ್ನ ಭಗವಂತನ ಹತ್ರ ಹೋಗೋದ ಹಾಗೆ ಅವನದೇ ಶಕ್ತಿ ನಮ್ಮನ್ನ ಮುಚ್ಚಿಟ್ಟಿರುತ್ತೆ. ಸೊ ಅದಕ್ಕೆ ಎಲ್ಲಿಯವರೆಗೂ ಅರ್ಥ ಮಾಡ್ಕೊಳ್ಳಿ, ಆಸೆ ಪಡ್ತಾ ಇರ್ತೀವೋ, ನಾವೆಲ್ಲದಕ್ಕೂ ಬಂಧಿತ ಆಗಿರ್ತೀವೋ, ವ್ಯಾಮೋಹದಲ್ಲಿ ಇರ್ತೀವೋ, ಅಲ್ಲಿಯವರೆಗೂ ಮಾಯೆ ಕೆಲಸ ಮಾಡ್ತಾ ಇರುತ್ತೆ. ಯಾರಿಗಪ್ಪ ಮಾಯೆ ಸ್ವಲ್ಪ ನೋಡಿ, ಇಲ್ಲಿ ಎರಡು ತರ ಮಾಯೆ, ವಿದ್ಯಾಮಾಯೆ ಅವಿದ್ಯಾಮಾಯೆ. ವಿದ್ಯಾಮಾಯೆ ಒಳಿದಾಗ ಜ್ಞಾನ ಕೊನೆ ಜನ್ಮ ಜೀವನ್ ಮುಕ್ತ ನೀನು ನಮ್ಮನ್ನ ಜ್ಞಾನಿಯಾಗಿ ಮಾಡುತ್ತೆ. ಅವಿದ್ಯಾಮಯ ಆವರಿಸ್ಕೊಂಡಾಗ ನಮ್ಗೆ ಏನ್ ಮಾಡತ್ತೆ, ಬರೀ ಆಸ್ತಿ ಮಾಡು, ಹೆಸರು ಮಾಡು, ಕೀರ್ತಿ ಮಾಡು, ಒಂದ್ ಶ್ರೀಮಂತನಾಗಿರು, ಸ್ಟೇಟಸ್ ಅಲ್ಲಿ ಇರು. ಸೊ ಈ ತರ ಬಂದು ನಮ್ಮನ್ನ ತಳ್ತಾ ಇರುತ್ತೆ. ಈ ಒಂದು ಸಮಾಜದಲ್ಲಿ ಇರೋ ಒಂದು ನಾನು ಗುರ್ತಿಸ್ಕೋಬೇಕು, ಐಡೆಂಟಿಫಿಕೇಶನ್ ರೆಕಗ್ನಿಷನ್ ಬೇಕು ಅಂತ, ನನಗೊಂದು ಅಂಗೀಕಾರ ಬೇಕು ಅಂತ ಈ ಕಡೆ ತಳ್ತಾ ಇರುತ್ತೆ. ಸೊ ಇದರಿಂದ ಎಚ್ಚರ ವಹಿಸಿ ಅರಿವಿನಿಂದ ನಾನು ಯಾರು ಅಂತ ತಿಳಿದು ಆ ಮಾಯೆಗೆ ನಾವು ಎಂದಿಗೂ ಮಾಯೆನಲ್ಲೇ ನಾವು ಆ ಆ ಮಾಯೆನಲ್ಲೇ ನಾವು ಬಂದು ಸಿಕ್ಕಾಕೋಬಾರ್ದು ಅಂತ ಹೇಳ್ತಾ ಮಾತುಗಳನ್ನ ಮುಗಿಸ್ತಾನೆ. ಯಾಕಪ್ಪ ಅಂದ್ರೆ ಈ ಮಾಯೆ ಇನ್ನೂ ಸ್ವಲ್ಪ ದೊಡ್ಡ ಟಾಪಿಕ್, ಇದ್ರ ಬಗ್ಗೆ ಹೇಳ್ಬೇಕು ನಾವು 1 ಅವರೇ ಬೇಕು. ಇದು ಮುಂದಿನ ಯಾವತ್ತಾದ್ರೂ ಈ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ. ಇಷ್ಟು ಹೇಳ್ತಾ ಮಾತುಗಳನ್ನ ಮುಗಿಸ್ತೇನೆ. ಥ್ಯಾಂಕ್ ಯು.